ಹಾ ಹೇಳಿ. ಅಮ್ಮ ನಮಸ್ತೆ. ನಮಸ್ಕಾರ ಕಣವ. ಯಾಕೆ ಹೊರಗಡೆ ನಿಂತಿದ್ದೀರಾ? ಒಳಗ್ ಬನ್ನಿ. ಅಮ್ಮ ಯಾಕೆ ಇವ್ರನ್ನ ಆಚೆನೆ ನಿಲ್ಸಿದ್ಯಾ? ಒಳಗ್ ಕರಿಯೋದಲ್ವಾ? ಏಯ್, ನಿನ್ ಸ್ನಾನ ಆಯ್ತಾ? ಒಳಗ್ ಹೋಗಿ ದೇವ್ರ ದೀಪ ಹಚ್ಚಿ ಕೈ ಮುಗಿ ಹೋಗು. ನಾವೇನೋ ಮಾತಾಡ್ತಾ ಇದ್ದೀವಿ. ಹೋಗು ಅಂದೆ. ನಮ್ಮನ್ನ ನಿಮ್ ಮನೆಗೆ ಬಲವಂತವಾಗಿ ಕರ್ಸ್ಕೊಂಡು ಈಗ ನಮ್ಮನೆಗೆ ಬಂದು ಉತ್ತರ ಕೊಡಿ ಅಂತ ಕೇಳ್ತಿದ್ದೀರಲ್ಲ, ನಿಮ್ ಧೈರ್ಯಕ್ಕೆ ಮೆಚ್ಚಲೇಬೇಕು ಅಲ್ವೇನ್ರಿ? ನನ್ನ ಜೀವಮಾನದಲ್ಲಿ ಅಂತ ಅವಮಾನ ನನಗಾಗಿರಲಿಲ್ಲ. ಅವತ್ ನಡೆದಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ನಿಮಗೆ ನಮ್ಮ ಯಾಕೆ ಕೋಪ ಇರ್ತೈತೆ, ಅದು ದಿಟ್ಬೆ. ಆದ್ರೆ ಅವತ್ತು ನಾವು ನಿಮ್ಮನ್ನ ಬಲವಂತವಾಗಿ ಕರೆಸ್ಕೊಳ್ಳಿಲ್ಲ. ನೀವಾಗೆ ಒಪ್ಪಿ ನಮ್ಮ ಮನೆಗೆ ಬಂದಿದ್ರಿ ಅನ್ಕೊಂಡಿದ್ದೆ. ನಾವ್ಯಾಕೆ ಒಪ್ಕೊಂಡು ನಿಮ್ಮ ಮನೆಗೆ ಬರ್ತೀವಿ? ನಾವು ನಮ್ಮ ಮಗಂಗೆ ಹೆಣ್ಣು ನೋಡಕ್ಕೆ ಬೇರೆ ಮನೆಗೆ ಹೋಗ್ತಾ ಇದ್ವಿ. ಅವನು ನಮ್ಮನ್ನ ಯಾಮಾರಿಸಿ ನಿಮ್ಮಲ್ಲಿ ಕರ್ಕೊಂಡ್ ಬಂದಿದ್ದು. ಪಾಪ ಅವನ್ ಮೇಲೆ ಯಾಕ್ರಿ ಹೇಳ್ತೀರಾ? ಅವನು ನಮ್ಮನ್ನ ಯಾಮಾರಿಸಿಲ್ಲ, ಅವನನ್ನ ಇವ್ರು ಯಾಮಾರಿಸಿದ್ದಾರೆ. ನಮ್ಮ ಮಗ ಈ ಊರಿಗೆ ಬರೋಕ್ಕೂ ಮುಂಚೆ ಹೀಗಿದ್ನ ಹೇಳಿ? ಎಷ್ಟು ಒಳ್ಳೆ ಹುಡುಗ ಗೊತ್ತಾ ನಮ್ಮ ಮಗ. ಹೌದು, ನಿಮ್ ಮಗಳು ನಮ್ಮ ಮಗ ಮೇಷ್ಟ್ರು ಅನ್ನೋ ಕಾರಣಕ್ಕೆ ಹಿಂದೆ ಬಿದ್ಲೋ ಅಥವಾ ನೀವೇ ಅವಳಿಗೆ ಹೇಳ್ಕೊಟ್ರೋ? ಮದ್ವೆ ಆಸೆನೇ ಇಲ್ಲ ಅಂತ ಹೇಳ್ತಿದ್ದ, ಇನ್ನೂ ಏನನ್ನೋ ಸಾಧಿಸ್ಬೇಕು ಅಂತ ಹೇಳ್ತಿದ್ದ. ಈಗ ನೋಡಿದ್ರೆ ನಿಮ್ ಮಗಳನ್ನೇ ಮದ್ವೆ ಆಗ್ಬೇಕು ಅಂತ ಹಠ ಹಿಡ್ದಿದ್ದಾನೆ. ಅಂತದ್ ಏನ್ ಮಾಡಿದ್ರಿ? ನೋಡಿ, ಅವರಿಬ್ರು ವಿರೋಧಿ ಮಾಡ್ತಾವ್ರೆ ಅನ್ನೋ ಇಸ್ಯ ನೀವು ಅವತ್ ಮನಗ್ ಬಂದಿದ್ರಲ್ಲ, ಅದ್ರ ಇನ್ನೊಂದ್ ದಿವ್ಸ ನಂಗೆ ಗೊತ್ತಾಗಿದ್ದು. ಓ, ಹಾಗಾದ್ರೆ ನಿಮ್ ಮಗಳು ಬಾರಿ ಇದ್ದಾಳೆ ಅನ್ನಿ. ಅಲ್ಲ, ಒಂದ್ ಮಾತ್ ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನೀವು ಈ ಮೆಸ್ಸನ್ನ ಎಷ್ಟೋ ವರ್ಷದಿಂದ ನಡೆಸ್ತಾ ಇದ್ದೀರಾ. ನಿಮ್ ಮಗಳೂನು ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಲೈ, ಎಲ್ಲಿದ್ದೀರಾ? ಗೊತ್ತಾಗಿದೆ ಸರ್, ನಂಗೆ ಫೋನ್ ಹಾಕಿ, ಸರಿನಾ? ಶ್ರೀಗೆ ನಿಜವಾಗ್ಲೂ ಏನಾದ್ರೂ ಮುಖ್ಯವಾದ ಕೆಲಸ ಇತ್ತಾ? ನಾನೇ ಬಲವಂತವಾಗಿ ಕರೆದ್ಬಿಟ್ನೋ ಏನೋ. ಶ್ರೀ, ನಿಮ್ಗೆ ಏನಾದ್ರೂ ಕೆಲಸ ಇದ್ರೆ ನೀವು ಹೊರಡಿ, ಪರವಾಗಿಲ್ಲ. ಇಲ್ಲ ಮಿಸ್, ಹುಡುಗರು ತಡೆದು ಬಿಡ್ತಾರೆ, ಏನ್ ತೊಂದ್ರೆ ಇಲ್ಲ. ತಡೆದು ಬಿಡ್ತಾರ? ಏನ ತಕ್ಕ ಬರ್ತಾರೆ ಅಂತ ಹೇಳಕ್ ಬಂದೆ. ಕೆಲವೊಂದ್ ಸಾಮಾನ್ ಐತೆ, ಅದನ್ನ ತಗೋಬರಕ್ಕೆ ಹುಡುಗರೇ ಹೋಗೋರೆ. ಏನು ತೊಂದ್ರೆ ಇಲ್ಲ ಅಲ್ವಾ ಶ್ರೀ? ಇಲ್ಲ ಇಲ್ಲ. ಅಲ್ಲ ಶ್ರೀ, ಆ ದೊರೆಗೆ ನಾವ್ ಎಲ್ಲಿದೀವಿ, ಏನ್ ಮಾಡ್ತಿದೀವಿ ಎಲ್ಲ ಗೊತ್ತಾಗತ್ತಲ್ವಾ? ಹಾಗಿದ್ರೆ ನಾವ್ ಈಗ ಇಲ್ಲಿದೀವಿ ಅನ್ನೋದ್ನು ಅವ್ನ್ ಗಮನಿಸ್ತಿರ್ತಾನಲ್ವಾ? ಚಿಕ್ಕದಾಗಿಂದ ದೊರೆ ಬಗ್ಗೆನೆ ಶಾನೆ ಕೇಳ್ತಿದ್ರಲ್ಲ ಮಿಸ್. ಅಲ್ಲ, ನನ್ ಮೇಲೆ ಕಾಳಜಿ ತೋರ್ಸೋನ್ ಬಗ್ಗೆ ನಾನು ಕಾಳಜಿ ತೋರ್ಸ್ಬೇಕಲ್ವಾ ಶ್ರೀ? ಹೌದು, ನೀವ್ ಅವತ್ತು ಹೇಳಿದ್ರಲ್ಲ ದೊರೆಗೆ ನಾನ್ ಸಾಫ್ಟ್ ಆಗಿದ್ರೇನೆ ಇಷ್ಟ ಅಂತ. ಅದ್ ನಿಜಾನಾ? ಅವ್ನ್ ಹಾಗನ್ನ? ಹೂ ಮಿಸ್, ನೀವ್ ಯಾವಾಗೂ ಸಿಡ್ಸಿಡ ಅಂತಿರಲ್ಲ, ಅದಕ್ಕೆ ಓಸಿ ಮೆತ್ತಿಗೆ ತಾಳ್ಮೆಯಿಂದ ಪ್ರೀತಿಯಿಂದ ಮಾತಾಡ್ಸರೆ ಸಂದಾಗಿರ್ತೈತೆ ಅಂತಂದ. ನಾನೀಗ ಮೆತ್ತಗೆ ತಾಳ್ಮೆಯಿಂದ ಪ್ರೀತಿಯಿಂದಾನೇ ಮಾತಾಡಿಸ್ತಿದ್ದೀನಲ್ವ ಶ್ರೀ? ಹೇಳಿ ಶ್ರೀ, ಮೊದ್ಲಿಗಿಂತ ನಾನೀಗ ಸ್ವಲ್ಪ ಸಾಫ್ಟ್ ಆಗಿದ್ದೀನಲ್ವಾ? ಓ, ಆಗಿದ್ದೀರಾ? ಹಾಗಿದ್ರೆ ನಾನು ಈಗ್ಲೇ ಅವನಿಗೆ ಫೋನ್ ಮಾಡಿ ಬಾ ನನ್ನ ಮೀಟ್ ಮಾಡು ಅಂತ ಹೇಳ್ತೀನಿ. ಅಯ್ಯೋ, ಈಗ್ಲಾ? ಯಾಕೆ, ಬೇಡ ಬಿಡಿ. ತುಂಬಾ ದಿವಸ ಆಯ್ತು ಈ ನಂಬರ್ ಕಾಲ್ ಮಾಡಿ, ನೋಡೇ ಬಿಡೋಣ ಎತ್ತುತ್ತಾನೋ ಇಲ್ವೋ ಅಂತ.
ರಿಂಗ್ ಆಗ್ತಿದೆ ಆದ್ರೆ ತೆಗಿತಿಲ್ಲ. ಇನ್ನೊಂದ್ಸಲ ಮಾಡಿ. ಯಾವ ಕೆಲ್ಸದಾಗ ಅವನೋ ಏನೋ, ಹೋಗ್ಲಿ ಬಿಡಿ ಮಿಸ್ಸು. ಹಲೋ ಸುಮ್ಮ ಯೋಳವಿ. ಏನಕ್ಕ ವಾಯ್ಸಲ್ಲಿ ಫುಲ್ ಜೋಶ್ ಇದೆ. ನಿಮ್ ಹುಡ್ಗನ್ ನೆನ್ಸ್ಕೊತಿದ್ದ? ಇದನ್ನ ಕೇಳಕ್ ನೀನ್ ಫೋನ್ ಮಾಡ್ದ? ಎಲ್ಲಿದ್ಯಾ ಈಗ? ಕಾಲೇಜ್ ಮುಗಿತಾ ಇಲ್ವಾ? ಆಯ್ತು ಆಯ್ತು ಆಯ್ತು, ಆದ್ರೆ ಅದಕ್ಕೂ ಮೊದ್ಲು ಇಲ್ಲೊಬ್ರಿಗೆ ಸಿಕ್ಕಾಪಟ್ಟೆ ಅರ್ಜೆಂಟ್ ಅಂತೆ. ನಿನ್ ಹತ್ರ ಒಂದ್ ಪ್ರಶ್ನೆ ಕೇಳ್ಬೇಕು ಅಂತ. ಕೇಳಿ ಸರ್. ನಾಚ್ಕೋತಿದ್ದಾರೆ. ಓ ನಾಚಿಕೆ ಅಲ್ವಂತೆ. ನಮ್ಮವ್ವ ಬೆಂಡೆತ್ ಕಳ್ಸಿದಾಳಂತೆ, ಅದಕ್ಕೆ ನಿನ್ ಹತ್ರ ಮಾತಾಡಲ್ವಂತೆ. ಸಂಬಂಧ ಎಲ್ಲ ಓಕೆ ಆದ್ಮೇಲೆ ಮಾತಾಡ್ತಾರಂತೆ ಅಲ್ವಾ ಸರ್? ಕೊಡಿಲ್ ನೀನು ಸಹನ ಅವ್ರೆ. ಮೇಸ್ಟ್ರೆ, ನೀವು ನಿಮ್ ತಾಯಿಯವ್ರ ಹತ್ರ ಮಾತಾಡಿದ್ರ? ಅವ್ರೇನಂದ್ರು? ನಮ್ಮ ಅವ್ವನೇ ನಿಮ್ ಮನೆಗೆ ಹೋಗೋಳೆ. ನೀನು ನಮ್ಮ ಮನೆಗೆ ಹೋಗಿದಾರಾ ಇಷ್ಟು ಬೇಗನೆ? ಮೇಸ್ಟ್ರೆ, ಇದ್ರ ಬಗ್ಗೆ ನಾನು ಅವಂತ ಏನು ಮಾತಾಡ್ಲೇ ಇಲ್ಲ. ಅವ್ವನೇ ಹೋಗೋಳೆ. ಹೌದಾ? ಹೇಗೆ? ನಮ್ ಮೇಸ್ಟ್ರು ಮನೆಗ್ ಬಂದಿದ್ರು, ಅವ್ರ ಜೊತೆನೆ ಹೋಗೋಳಂತೆ. ಮೇಷ್ಟ್ರ? ನಮ್ ಚಿದಾನಂದ್ ಮೇಷ್ಟ್ರು ಸರ್. ಏನ್ ಮೇಷ್ಟ್ರು ಅಂದ್ರೆ ನೀವೊಬ್ರೇನಾ? ಕೊಡಿ ಇಲ್ಲಿ. ಅಕ್ಕ, ಇಲ್ಲಿ ನಿಮ್ ಮೇಷ್ಟ್ರು ಫುಲ್ ಖುಷಿಯಾಗಿದ್ದಾರೆ. ವಿಡಿಯೋ ಕಾಲ್ ಮಾಡ್ಲಾ? ಏ ಸುಮಾ, ಅವ್ವನೇ ಬಂದ್ಲು. ನಾನೀಗ ಫೋನ್ ಮಾಡಕ್ತೀನಿ. ಓ ಸರ್, ನಮ್ಮವ್ವ ನಿಮ್ ಮನೆಯಿಂದ ಮಾತುಕತೆ ಮುಗಿಸ್ಕೊಂಡು ಮನೆಗ್ ಬಂದಿದಾರಂತೆ. ಕೈ ಕೊಡಿ. ಯಾಕೆ? ನಮ್ಮವ್ವ ಹೋಗಿ ಮಾತಾಡಿದಾಳಂದ್ರೆ ಅದು ಪಕ್ಕ ಒಳ್ಳೆ ಸುದ್ದಿನೇ ಆಗಿರುತ್ತೆ, ಅದಕ್ಕೆ. ಇವನ್ ಯಾಕೆ ಫೋನ್ ಮಾಡ್ತಾವನೆ? ಯಾರವ್ವ? ಅದೇ ಕಿಶೋರ. ಹಾ ಕಿಶೋರ, ಹೇಳಪ್ಪ. ಅಮ್ಮ ಚಂದ್ರು ಎಲ್ಲಿ? ಇದೇನಪ್ಪ ಹಿಂಗ್ ಕೇಳಿಯ? ಅವ್ನು ಕೋರ್ಟ್ಗೆ ಹೋಯ್ತೀನಿ ಅಂತ ಆಗ್ಲೇ ಓದ್ನಲ್ಲ. ನಾನು ಕೋರ್ಟಲ್ಲೇ ಕಾಯ್ತಾ ಇದೀನವ್ವ. ಫೋನ್ ಮಾಡ್ತಾ ಇದೀನಿ, ಫೋನ್ ಪಿಕ್ ಮಾಡ್ತಲ್ಲ. ಎಲ್ಲೋಗಿದ್ದಾನೆ? ಇನ್ನು ಬಂದಿಲ್ವಾ? ಅವ್ನ್ ಮನೆ ಬಿಟ್ಟು ತಾನೇ ಓದ್ತಾಯ್ತು ಕಣಪ್ಪ. ಹೌದಾ? ಸರಿ ಅಮ್ಮ, ನಾನು ನೋಡ್ತೀನಿ. ಅಣ್ಣಯ್ಯ ಕೋರ್ಟ್ ತಕ್ ಹೋಗಿಲ್ವೇನವ್ವ? ಫೋನ್ ಬಡ್ಕತ್ತದೆ, ಫೋನೇ ತೆಗಿತಿಲ್ಲ. ಎತ್ತಕ್ಕೊಂತ ಏನೋ. ಸೊ ಇವತ್ತಿಗೆ ಸರ್ ಲವ್ ಸ್ಟೋರಿಯಲ್ಲಿ ಇದ್ದಂತ ಎಲ್ಲಾ ಪ್ರಾಬ್ಲಮ್ಗಳು ಸಾಲ್ವ್ ಆಯ್ತು ಅಂತ ಲೆಕ್ಕ ಅಲ್ವಾ ಸುಮಾ? ಹೂ, ಮತ್ತೆ ಏನು ನನ್ನ ಬಿಟ್ಬಿಟ್ಟು ಎಲ್ರು ಸೇರ್ಕೊಂಡು ಏನೋ ಮಾತಾಡ್ತಾ ಇದೀರಾ? ಲೋ ಪುರುಷೋತ್ತಮ, ನೀನೊಬ್ಬ ಬಂದ್ರೆ ನಿನ್ ಜೊತೆ ಗ್ಯಾಂಗ್ ಕೂಡ ಬಂದಂಗೆ. ಈ ವಿಷಯ ಎಲ್ಲ ಕಡೆ ಹಬ್ಸಕ್ ಹೋಗ್ಬೇಡ್ವೋ? ಸಾರ್, ಹಬ್ಸಿರೋ ವಿಷಯನೇ ತಡೆದಿಲ್ಲ ನೀವು. ಈಗ ಎಲ್ಲ ಓಕೆ ಆದ್ಮೇಲೆ ಹಬ್ಬಿಸ್ಬೇಡ ಅಂತಿದ್ದೀರಲ್ಲ. ನಮ್ ಹುಡುಗರೆಲ್ಲ ಹೇಳ್ತಿದ್ರು ಸಾರ್, ಕಾಲೇಜ್ ಗ್ರೌಂಡ್ ನಾಗೆ ಬಿಗ್ರೂಟ ಮಾಡುವ ಅಂತ. ಏಯ್, ಅಪ್ಪಿ ತಪ್ಪಿ ಈ ತರ ನಮ್ಮ ಅಪ್ಪನ ಮುಂದೆ ಹೇಳ್ಬಿಟ್ಟಿಯ. ನಾವು ಪ್ಯೂರ್ ವೆಜ್ಜು. ಅಯ್ಯಯ್ಯೋ, ನಮ್ ಊರಿನ ಜನಕ್ಕೆ ಬೀಗ್ರೂಟ ಇಲ್ಲ ಅಂದ್ರೆ ಆಗಲ್ಲ ಸರ್. ಇಲ್ಲೇ ಇದ್ರೆ ನೀವೆಲ್ಲ ಹೀಗೆ ಕಾಲ್ ಎಳಿತಾನೆ ಇರ್ತೀರ. ನಾನ್ ಬರ್ತೀನಿ ಸರ್. ನಾಳೆ ಎಲ್ರಿಗೂ ಸ್ವೀಟ್ ತಗೊಂಡ್ಬನ್ನಿ. ಜೊತೆ ಕಾರನು ಬೇಕು ಸಾರ್. ಮರಿಬೇಡಿ ಸರ್. ಸರ್, ಆಲ್ ದ ಬೆಸ್ಟ್. ಅವನನ್ನ ಇವ್ರು ಯಾಮಾರಿಸಿದ್ದಾರೆ. ನಿಮ್ ಮಗಳು ನಮ್ ಮಗ ಮೇಷ್ಟ್ರು ಅನ್ನೋ ಕಾರಣಕ್ಕೆ ಹಿಂದೆ ಬಿದ್ಲು, ಅಥವಾ ನೀವೇ ಅವಳಿಗೆ ಹೇಳ್ಕೊಟ್ರು? ಹಾಗಾದ್ರೆ ನಿಮ್ ಮಗಳು ಬಾರಿ ಇದ್ದಾಳೆ ಅನ್ನಿ.
ಓದಿದ್ರಿ ಯಾಕ್ರಿ ಮೆಸ್ಸಲ್ಲಿ ಕೂತ್ಕೊಂಡು ಹುಡುಗನಿಗೆ ಬಲೆ ಹಾಕ್ತಿದ್ಲು. ನಮ್ಮ ಮನೆತನಕ್ಕೂ ಇವ್ರಿಗೂ ಸರಿ ಹೊಂದಲ್ಲ. ನಮ್ಮ ಅಂತಸ್ತಿಗೆ ಇವರು ಸರಿ ಸಮಾನರಲ್ಲ. ಇನ್ನು ಹುಡುಗ ಹುಡುಗಿ ಜೋಡಿ ಹೊಂದಾಣಿಕೆ ಆಗಲ್ಲ. ಸಹನಾ ಸಹನಾ ಊಟ ನೀನ್ ಒಬ್ರಿಗೆನಾ? ಅಣ್ಣಯ್ಯನ ಹತ್ರ ನಾನೇ ಜಗಳ ಮಾಡ್ಕೊಂಡು ಹೋದೆ. ಈಗ ಫೋನ್ ಮಾಡಿದ್ರೆ ಅಣ್ಣಯ್ಯ ಎಲ್ಲಿರ್ತಾನೋ ಏನೋ. ಸ್ನೇಹಂಗೆ ಫೋನ್ ಮಾಡೋದೇ ಸರಿ. ಶ್ರೀ, ಒಂದ್ ನಿಮಿಷ. ಹಲೋ, ಅದಕ್ಕೆ ಹೇಳಿ. ಸ್ನೇಹ ಸ್ನೇಹ ಒಂದು ಹೆಲ್ಪ್ ಆಗಬೇಕಿತ್ತು. ಏನ್ ಹೇಳಿ ಅದಕ್ಕೆ? ಸರಿ ಅದಕ್ಕೆ, ನಾನು ಈಗಲೇ ಬರ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ. ಸರಿ ಸ್ನೇಹ. ಏನಾಯ್ತು ಮಿಸ್ಸು? ಶ್ರೀ, ಈಗಲೇ ಹೊರಡ್ಬೇಕು, ಬನ್ನಿ. ಎಲ್ಲಿಗೆ? ನಾನು ಹೇಳ್ತೀನಿ, ಬನ್ನಿ ಶ್ರೀ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಬೇಗ ಒಂದು ಫಸ್ಟ್ ಏಡ್ ಬಾಕ್ಸ್ ಕೊಡಿ. ಮಿಸ್ಸು ಯಾರಿಗೇನಾಯ್ತು? ಯಾಕೆ ಇದನ್ನೆಲ್ಲ ತಗೊಂಡಿದ್ದೀರಾ? ಬೇಗ ಬನ್ನಿ ಶ್ರೀ, ಅಣ್ಣ ಹೆಂಗ್ ಪೆಟ್ಟಾಗಿದೆ. ಅಣ್ಣಯ್ಯನ? ಯಾರು? ಚಂದ್ರು ಅಣ್ಣಯ್ಯ. ಬೇಗ ಬನ್ನಿ ಶ್ರೀ, ಬನ್ನಿ. ಮಿಸ್ಸು ಏನಾಯ್ತಂತ ಸರಿಯಾಗಿ ಹೇಳಿ ಮಿಸ್ಸು. ನೀವ್ ಹಿಂಗ್ ಟೆನ್ಷನ್ ಆಗಿದ್ರಿ ಹೆಂಗೆ? ನಾನು ಹೇಳಿದ್ನಲ್ಲ ಶ್ರೀ, ಚಂದ್ರು ಅಣ್ಣ ಹೆಂಗ್ ಆಕ್ಸಿಡೆಂಟ್ ಆಗಿದ್ಯಂತೆ. ನಿಮ್ಗೆ ಯಾರು ಹೇಳಿದ್ದು? ವಸೂದ್ಗೆ ಫೋನ್ ಮಾಡಿದ್ರು. ಅಂದ್ರೆ ತಂಗಿಯವ ನಂಗೇನು ಹೇಳಿಲ್ಲ. ಕೋಲ್ಡ್ಗೆ ಹೋಗಕ್ಕೂ ಮೊದ್ಲೇ ಆಕ್ಸಿಡೆಂಟ್ ಆಗೈತೆ, ಅದಕ್ಕೆ ಇಬ್ರಿಗೂ ಹೋಗಿಲ್ಲ. ಅಲ್ಲ ಮಿಸ್, ನಾವ್ ಯಾವ ಕಡೆ ಹೋಯ್ತಿದೀವಿ? ಚಂದ್ರು ಅಣ್ಣಯ್ಯ ಇರೋ ಜಾಗಕ್ಕೆ. ಕೂತ್ಕೊಳ್ಳಿ ಶ್ರೀ, ಬೇಗ. ಅಪ್ಪ ಅಮ್ಮ ಯಾಕೆ ಕಿರ್ಚಾಡ್ತಿದ್ದಾರೆ? ನಾವ್ ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ವೋ ಅದೇ ಆಯ್ತು ಕಣೋ. ಪುಟ್ಟಕ್ಕ ಅವ್ರು ಬಂದಾಗ ಮನೆ ಹೊರಗಡೆನೆ ನಿಲ್ಸಿ ಅವಮಾನ ಮಾಡಿದ್ರು. ಈ ತರ ಹುಡುಗನ್ ಇಷ್ಟಪಟ್ಟಿದ್ದು ಇದೇ ಮೊದಲು ಅಥವಾ ಇದಕ್ಕೂ ಮೊದಲು ಏನಾದ್ರು? ಮನೆತನದಲ್ಲಿ ನಾವು ದೊಡ್ಡ ಮನಸ್ಸು ಮಾಡಿ ಬಿಟ್ಕೊಟ್ಟು ಅಂತಾನೆ ಅನ್ಕೊಂಡ್ವಿ. ನಿಮ್ ಮಗಳು
ಏನು ಓದಿದೆ? ಹೌದು, ನಿಮ್ಗೆ 3 ಜನ ಹೆಣ್ಮಕ್ಳು ಆದ್ರು ಅಂತ ತಾನೆ ಅವ್ರು ಬಿಟ್ಟು ಹೋಗಿದ್ದು. ನಮ್ಮಂತಸ್ತಿಗೆ ಇವರು ಸರಿಸಮಾನರಲ್ಲ. ಇನ್ನು ಹುಡುಗ ಹುಡುಗಿ ಜೋಡಿ ಹೊಂದಾಣಿಕೆ ಆಗಲ್ಲ. ಇಷ್ಟ ಆಯ್ತು ಮುರಳಿ. ಅಮ್ಮ ಏನ್ ಪ್ಲಾನ್ ಮಾಡಿದಾಳೆ ಗೊತ್ತಾ? ಏನು? ನಿನ್ನ ಹೇಗಾದ್ರೂ ಬೇರೆ ಮದ್ವೆಗೆ ಒಪ್ಸೋಕೆ ಸೂಸೈಡ್ ಮಾಡ್ಕೋತೀನಿ ಅಂತ ಡ್ರಾಮಾ ಮಾಡ್ತಾಳೆ. ನೀನ್ ಏನೇ ಆದ್ರೂ ಒಪ್ಕೋಬೇಡ. ಏನಕ್ಕ ಏನ್ ಹೇಳ್ತಿದ್ಯಾ ನೀನು? ಹ್ಞೂ ಕಣೋ, ಇದು ಅವಳು ಮಾಡಿರೋ ಪ್ಲಾನು. ನೀನ್ ಪ್ರಿಪೇರ್ ಆಗಿರೋ. ನಾನ್ ಬರೋ ಸಮಯಕ್ಕೆ ಸರಿಯಾಗಿ ಎಂತ ಒಳ್ಳೆ ಮಾತು ಹೇಳಿದ್ರಿ ಮೇಸ್ಟ್ರೆ, ಎಂತ ಒಳ್ಳೆ ಮಾತು ಹೇಳಿದ್ರಿ. ಇವಳು ನಾನು ಮೊಳಕೆ ನಾಗೆಚ್ಚಿ ಊಟ ಹಾಕ್ಬೇಕಿತ್ತು. ಈಗ ಮರ ನಿಂತವಳೆ, ಕೊಡ್ಲಿನೇ ತಕೋಬೇಕು. ರಾಜವ್ವ, ಅದೇನು ವಿಷಯ ಒಳಗೆ ಬಂದಿದ್ಯೋ ಅದನ್ನ ಮಾತಾಡು. ಅಬ್ಬಬ್ಬಬ್ಬಾ, ಇನ್ನು ಉಸಿರೈತೆ. ದೊಣ್ಣೆ ಬಾಸಿದ್ರುವೆ ಹಾವಿನ್ನು ಸತ್ತಿಲ್ಲ. ನಿನ್ನ ಬಗ್ಗೆ ನೀನೇ ಹೇಳ್ಕೊತಾ ಇದೀಯ ರಾಜವ್ವ? ಯಾಕೆ ಮೇಸ್ಟ್ರೆ, ಹೆಂಗೈತೆ ಮೈಗೆ? ಪೆಟ್ಟಿನ ಬಂದಿರೋಳು ಇವಳು ತಾನೆ, ಅದಕ್ಕೆ ತಾನೇ ನೀವು ಇವಳಿಗೆ ಸಮಾಧಾನ ಮಾಡ್ತಿರೋದು. ಇವಳು 2ನೇ ಮಗಳು ನಮ್ಮ ಮನೆ ತವ ಬಂದು ಟಕ ಟಕ ಅಂತ ಕುಣಿದ್ಬಿಟ್ಟು ಹೋದ್ಲು. ಬರೀ ಕುಣಿದಾಟೆ ಅಲ್ಲ, ನಮ್ಮವ್ವ ಹಂಗೆ ನಮ್ಮವ್ವ ಹಿಂಗೆ ಜೀವನನೇ ಗೆದ್ದವಳು. ಅವಳ ಮುಂದೆ ನೀನ್ ಏನೂ ಅಲ್ಲ ಅಂತ ಹೇಳ್ಬಿಟ್ಟು ಹೋದ್ಲು. ಈಗ ಬೇರೆ ಊರಿಂದ ಬಂದವ್ರ ಮುಂದೆ ತಲೆ ತಗಸ್ಕೊಂಡ್ ಬಂದಿದ್ಯಾ. ಅದು ಯಾವ ಕಾರಣಕ್ಕೆ? ಗಂಡ ಇಲ್ಲ ಅನ್ನೋ ಕಾರಣಕ್ಕೆ. ನಾನು ಹೊಸ ಯೋಚನೆ ಮಾಡ್ದೆ, ಪಾಪ ಮಗಳ ಮದ್ವೆ ಮಾಡ್ತಾವಳೆ, ಮದ್ವೆ ಕಾರ್ಯದಾಗೆ ಸಹಾಯ ಮಾಡವ ಅಂತ. ಆದ್ರೆ ಯಾವಾಗ ಇವಳು 2ನೇ ಮಗಳು ಕಪ್ ತಕೊಂಡ್ ಬಂದು ನನ್ನ ಮನೆ ಮುಂದೆ ಕುಣ್ದೋದ್ಲು, ಆಗ್ಲೇ ತೀರ್ಮಾನ ಮಾಡ್ಕೊಂಡೆ, ಇವೆಂಗನ ಹಾಳಾಗೋಗ್ಲಿ, ನಾನಂತೂ ಸಹಾಯ ಮಾಡಕ್ಕಿಲ್ಲ ಅಂತ. ಅಷ್ಟಿದ್ದೋಳು ಈಗ ಯಾಕೆ ಬಂದೆ? ಸುಖಕ್ಕಾಗದೆ ಹೋದ್ರು ಕಷ್ಟಕ್ಕಾಗ್ಬೇಕಲ್ವಾ ಮೇಸ್ಟ್ರೆ, ಅದಕ್ಕೆ ಕಷ್ಟಕ್ಕಾಗಮ್ಮ ಅಂತ ಬಂದೆ. ಹೌದು, ಇನ್ನು ಮನೆ ಒಳಿಗೂ ಸೇರ್ಸ್ಕೊಳ್ಳಿಲ್ವಂತೆ. ಛೇ 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 ಛೇ, ಎಂತ ಅವಮಾನ, ಎಂತ ಅವಮಾನ. ನಿಮ್ಗಿಂತ ನನ್ಗೆ ಸಾನೆ ಮರ್ವಾದೆ ಕೊಟ್ರು. ಮನೆ ಒಳಗ್ ಕೂಡ್ಸ್ಕೊಂಡು ಸಂದಾಗೆ ಮಾತಾಡಿದ್ರು. ನಿನ್ 2ನೇ ಮಗಳು ನನ್ಗೆ ಅವಮಾನ ಮಾಡ್ದೆ ಹೋಗಿದ್ದಿದ್ರೆ ನಾನು ನನ್ ಗಂಡನ್ ಕರ್ಕೊಂಡು ನಿನ್ ಜೊತೆಯಾಗೆ ಗಂಡೋರ್ ಮನೆಗ್ ಬತ್ತಿದ್ದೆ. ಆದ್ರೆ ಏನ್ ಮಾಡೋದು ಪುಟ್ಟಕ್ಕ, ನಿನ್ ಶತ್ರು ನಾನಲ್ಲ, ನಿನ್ ಮಗಳೇಯ. ಸರಿ ಸರಿ, ನೀವು ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇರಿ, ನಾನ್ ಬರ್ತೀನಿ. ಪುಟ್ಟಕ್ಕ, ಆ ರಾಜೇಶ್ವರಿ ಮಾತು ಎಲ್ಲ ಯಾಕೆ ತಲೆ ಕೆಡಿಸ್ಕೋತೀಯ? ಅದು ಇದ್ದದ್ದೆ. ಪಕ್ಕದ ಮನೆಯವರು ಅಗರಬತ್ತಿ ಹಚ್ಚಿದ್ರೆ ತನ್ನ ಮನೆ ಮುಂದೆ ಸಗಣಿ ನೀರು ಎಸ್ಕೋತಾಳೆ ಅವಳು. ಪುಟ್ಟಕ್ಕ, ಯಾರು ಏನೇ ಅಂದ್ರೂ ಮಕ್ಳಿಗೆ ಯಾವ್ದು ಒಳ್ಳೇದು ಅಂತ ನಿನಗಿಂತ ಸಂದಾಕಿ ತೀರ್ಮಾನ ತಗೊಳ್ಳೋರು ಯಾರಿಲ್ಲ ಬಿಡು. ಗಂಡ ಬಿಟ್ಟೋದಾಗ್ಲೇ ಊರಲ್ಲೇ ಇದ್ದು ಜಯಿಸ್ತೀನಿ ಅಂತ ಪಾದ ಉರ್ದೋಳು ನೀನು ಪುಟ್ಟಕ್ಕ. ನಿನಗೆ ಯಾರೇನು ಹೇಳ್ಕೊಳ್ಬೇಕಾದಿಲ್ಲ. ತಾನಾ, ನಾನು ಬರ್ತೀನವ್ವ. ಅವ್ವ, ನಂಗೆ ಕೋಪನೇನಮ್ಮ? ನಿನ್ನ ಮ್ಯಾಗ ಯಾಕವ್ವ ಕೋಪ ಮಾಡ್ತಾಳೆ? ಎಲ್ಲ ನನ್ನಿಂದನೇ, ನನ್ನ ಸಮಸ್ಬಿಡವ್ವ. ನೀನು ಹಂಗಂದ್ರೆ ನೀನೇ ತೆಪ್ಪು ಮಾಡ್ದಂಗಾಯ್ತು. ನೀನು ತೆಪ್ಪು ಮಾಡಿಲ್ಲ ಮಗ. ಯಾರನ್ನೂ ನೀನು ಕ್ಷಮೆ ಕೇಳೋಕೆ ಬೇಕಾಗಿಲ್ಲ. ಅವ್ವ,
ಅಷ್ಟಾಗಿ ಬೇಜಾರಾಗಿ ಹೋದ್ರು, ಮಾತಾಡ್ಸಿದ್ರು ಮಾತಾಡ್ಲಿಲ್ಲ. ನೀವಿಬ್ರು ಯಾಕೆ ಹೀಗೆ ಕೂತಿದ್ದೀರಾ? ಅಳ್ತಿದ್ದೀರಾ? ಅಬ್ಬಾ, ನೀನ್ ಮುರಳಿ ಸರ್ ಮನೆಗೆ ಹೋಗಿದ್ದಂತೆ, ಏನಾಯ್ತು? ಅವ್ರು ಆಗಲ್ಲ ಅಂತ ಹೇಳಿದ್ರೇನವ? ಮುರಳಿ ಸರ್ ಬೇರೆ ಖುಷಿಯಾಗಿ ಹೋದ್ರು. ಹಾಗಿದ್ರೆ ಇವಾಗ ಅವ್ರ ಮನೇಲೂ ದೊಡ್ಡ ಡ್ರಾಮಾ ನಡೀತಿರುತ್ತೆ. ಬಸ್ಸು, ಒಂದ್ ನಿಮಿಷ ಬಂದೆ. ಬಸ್ಸು, ಅವ ಯೋನಾಯ್ತವ? ಕೋಟೆಗೆ ಚಂದ್ರು ಬಂದಿಲ್ವಂತೆ? ಹೂನವ. ಯಾಕೆ ಯಾಕೆ ಅಂತ ನಿನ್ನನ್ನು ಕೇಳಿದ್ರೆ ಯೋನ್ ಹೇಳ್ತೀಯ ಬಿಡು. ನಂಜವ್ವ ತಲಿಯಾಗತ್ ಏನ್ ಮಡಿಕೊಂಡು ಹಿಂಗೆಲ್ಲ ಮಾಡ್ತಾಳೋ ನಂಗಂತೂ ಅರ್ಥ ಆಯ್ತಿಲ್ಲ. ಈ ಇಚ್ಛೇದನ ಎಲ್ಲ ಅವ್ರಿಗೆ ತಮಾಷೆ ಹಾಕುಂತೈತೆ. ಧೈರ್ಯ ಇಲ್ದೆ ನೋಟಿಸ್ ಕಳಿಸಿ ಈ ಕೊನೆಗಾಲದಾಗೆ ಹೆಂಗ್ ಹಿಂದೆಟ್ಟಾಗ್ತಾವ್ರೆ ನೋಡಿ. ಏನೋ ಗೊತ್ತಿಲ್ಲ ಅವ. ಯಾಕವ ಸಪ್ಪಗಿದೀಯಾ? ಇಲ್ಲವ, ಏನಿಲ್ಲ. ಅರ್ಥ ಆಯ್ತದೆ. ಇದೆಲ್ಲದಕ್ಕೂ ಇವತ್ತೇ ಒಂದು ಮುಕ್ತಾಯ ಸಿಗ್ತದೆ ಅಂತ ನಾನು ಅಂದ್ಕೊಂಡಿದ್ದೆ. ನೋಡು ಅವ್ರು ಏನ್ ಮಾಡ್ತಾರೆ ಅಂತ. ಕಂಟೆ ಬರಲ್ಲ ಅಲ್ಲಿ. ಅಪ್ಪಯ್ಯ, ಕಂಟೆ ಏನಾಯ್ತಲ್ಲ? ಕೊಡ್ತಾವಣ್ಣ? ಏನೂ ಆಗಿಲ್ಲ ಅಪ್ಪಯ್ಯ. ಏನೂ ಆಗಿಲ್ಲ ಅಂದ್ರೆ ಏನು ಅರ್ಥ? ಅಂದ್ರೆ ಅಲ್ಲಿಗೆ ಬಾವ ಬರ್ಲಿನಂತೆ, ಅದಕ್ಕೆ ಮುಂದೂಡವ್ರೆ. ಸರಿ ಸರಿ. ಕಂಟಿ ಒಳ್ಳೇದೇ ಆಯ್ತಲ್ಲ, ಮತ್ತೆ ಯಾಕೆ ನಿನ್ನೆ ಇರುವೆ ಬಿಟ್ಕೊಂಡವ್ರ ತರ ಓಡಾಡ್ತೀಯ? ಅಂದ್ರೆ ನಾನು ಹಂಗ ಆಡ್ತಿರಂಗೈತಪ್ಪಯ್ಯ. ನೀನ್ ಅದೇನೋ ಮುಚ್ಚಿಟ್ಟೋರ್ ತರ ಒದ್ದಾಡ್ತಾ ಇದೀಯಾ, ಏನ್ ವಿಷಯ? ಏನಿಲ್ಲಪ್ಪಯ್ಯ, ತೆಂಗಿನ ಬಗ್ಗೆನೇ ಯೋಚನೆ ಮಾಡ್ತದೆ ಅಟಯ್ಯ. ಆಗೋದಿಲ್ಲ, ಒಳ್ಳೇದಕ್ಕ ಅಂತಾರ, ಬಿಟ್ಬಿಡ್ಲಾ? ಅಮ್ಮ ಅಮ್ಮ ಪ್ಲೀಸ್ ಹೊರಗ್ ಬಾ ಅಮ್ಮ. ಅತ್ತೆ ಅತ್ತೆ, ಕೌಸಲ್ಯ ಬಾಗಿಲು ತೆಗಿ. ಅಮ್ಮ ಬಾಗಿಲು ತೆಗಿಯಮ್ಮ. ಅಮ್ಮ ಪ್ಲೀಸ್ ಹೊರಗ್ ಬಾ ಅಮ್ಮ. ಅಮ್ಮ ಬಾಗಿಲು ತೆಗಿಮ್ಮ. ಅತ್ತೆ ಅತ್ತೆ ಅತ್ತೆ, ಹೊರಗಡೆ ಬನ್ನಿ. ಅಮ್ಮ ಪ್ಲೀಸ್ ಹೊರಗ್ ಬಾ ಅಮ್ಮ. ಅಮ್ಮ ದಯವಿಟ್ಟು ಆಚೆ ಬಾ ಅಮ್ಮ. ಅತ್ತೆ ಹೊರಗಡೆ ಬನ್ನಿ. ಅತ್ತೆ, ನಾನು ಸಾಯ್ತೀನಿ, ನೇಣ್ ಹಾಕೊಂಡು ಸಾಯ್ತೀನಿ. ಯೋಗ್ಯ ಅಂತಂದು ಎಂತ ಪರಿಸ್ಥಿತಿ ಇದೆ ನೋಡು. ಸಾಕು, ನಿಲ್ಸಿ ನಿಮ್ ಡ್ರಾಮಾನ.
ಅಮ್ಮ ನೀನ್ ಹೀಗೆ ಆಡ್ತಿದ್ರೆ ಇನ್ಯಾವುದು ನಾನು ಮನೆಗೆ ಬರಲ್ಲ ನೋಡು. ನೀವೆಲ್ಲ ಯಾವಾಗ ಮದ್ವೆಗೆ ಒಪ್ಕೋತಿರೋ ನಾನು ಅವಾಗ್ಲೇ ಮನೆಗೆ ವಾಪಸ್ ಬರೋದು. ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲಿ ನಿಂತಿರೆ ಏಕೋ ಏನೋ ಪುಳಕ ಮನದ ಪ್ರತಿ ಮೂಲೆಯಲು ನೀನೆ ತುಂಬಿರಲು ನಿನಗೋ ನಿನ್ನ ಕಂಗಳು ಮುಳುಗು ಸೂರ್ಯನ ಕಡಲು. ಈ ಪ್ರೀತಿಯ ಸವಿ ಎದೆಗೆ ತಾಕಲು ಹಾಯಾಗಿದೆ, ಏಕೋ ಹಾಯಾಗಿದೆ ನನ್ನೆಲ್ಲ ಯೋಚನೆ. ಒಂದು ನಿಮಿಷ ಬಿಡಿ, ನಾನು ಬಿಟ್ಕೊಡ್ತೀನಿ. ಇಂದು ಹಾಗಾಗಿದೆ ನನ್ನಯ ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲಿ ನಿಂತಿರೆ ಏಕೋ ಏನೋ ಪೊಳಕ. ಶ್ರೀ ಒಂದು ನಿಮಿಷ, ನಾನೇ ಬಿಡಿಸ್ಕೊತೀನಿ. ಆದ್ರೂ ಬಂದವ್ರನ್ನ ನೀನ್ ಹಿಂಗೆಲ್ಲ ಮಾತಾಡಿದ್ರೆ ಅವ್ರಿಗೆ ಅವಮಾನ ಮಾಡ್ದಂಗಲ್ಲ. ಇಲ್ಲಮ್ಮ, ಸ್ನೇಹ ಅವ್ರ ಕೋಪದಲ್ಲಿ ನ್ಯಾಯ ಇದೆ. ನ್ಯಾಯನ ಕೋಪದಲ್ಲಿ ಕೇಳಬೇಕು ಅಂತೀವನಿಲ್ಲ. ಹಂಗ್ ನೋಡಿರೆ ನಿಮ್ಮ ಅಪ್ಪ ಅವನ ಕೋಪದಾಗೂ ನ್ಯಾಯ ಐತೆ. ಆದ್ರೆ ಅವ್ರು ಕೇಳಿದ ರೀತಿ ತೆಪ್ಪು, ಅದನ್ನೇ ಈಗ ಇವಳು ಮಾಡಕ್ ಹೊಂಟವಳೆ. ಅಲ್ಲ ಅವ್ವ, ಅದು ಅವ್ರ ಮನೆಯಾಗ ಮಾತ್ರ ಅವಮಾನ ಆಗಿದ್ದಲ್ಲ, ಇಲ್ಲಿ ನಮ್ಮ ಮನೆಗೂ ನಂಗೆ ಅವಮಾನ ಆಗೈತೆ. ಅದು ನಿನ್ನಿಂದ. ನನ್ನಿಂದನಾ? ಏನ್ ಹೇಳ್ತಿದ್ಯಾವ? ರಾಜವ್ವ ಬಂದಿದ್ಲು. ಏನಂದ್ಲು ಗೊತ್ತಾ? ಇವಳು ಎಣ್ಣೆ ಮಗಳು ನಮ್ಮ ಮನೆ ತವ ಬಂದು ಟಕ ಟಕ ಅಂತ ಕುಂದ್ಬಿಟ್ಟು ಅಂದ್ಲು. ನಮ್ಮವ್ವ ಹಂಗೆ ನಮ್ಮವ್ವ ಹಿಂಗೆ ಜೀವನನೇ ಗೆದ್ದವಳು, ಅವಳ ಮುಂದೆ ನೀನ್ ಏನೂ ಅಲ್ಲ ಅಂತ ಹೇಳ್ಬಿಟ್ಟು ಹೋದ್ಲು. ಈಗ ಬೇರೆ ಊರಿಂದ ಬಂದವ್ರ ಮುಂದೆ ತಲೆ ತಗ್ಸ್ಕೊಂಡ್ ಬಂದಿದ್ಯಾ. ಅದು ಯಾವ ಕಾರಣಕ್ಕೆ? ಗಂಡ ಇಲ್ಲ ಅನ್ನೋ ಕಾರಣಕ್ಕೆ. ಎಣ್ಣೆ ಮಗಳು ನನ್ಗೆ ಅವಮಾನ ಮಾಡದೆ ಹೋಗಿದ್ದಿದ್ರೆ ನಾನು ನನ್ ಗಂಡನ್ ಕರ್ಕೊಂಡು ನಿನ್ ಜೊತೆಯಾಗೆ ಗಂಡವ್ರ ಮನೆಗೆ ಬರ್ತಿದ್ದೆ. ಪುಟ್ಟಕ್ಕ, ನಿನ್ ಶತ್ರು ನಾನಲ್ಲ, ನಿನ್ ಮಗಳೇಯ. ಇವ್ರಪ್ಪ ಅವನು ಅದನ್ನೇ ಕೇಳಿರು. ಮದುವೆ ಮಾತುಕತೆಗೆ ಬಂದಿರೋರು ಒಂಟಿಯಾಗಿ ಬಂದಿದ್ರಲ್ಲ ಅಂತ. ಆದ್ರೆ ಅವ್ರು ಹಾಗೆ ಕೇಳಿದ್ರು ತಪ್ಪಮ್ಮ. ಹುಡುಗಿಯವ್ರ ಅಪ್ಪ ಅವ್ವ ಒಟ್ಟಿಗೆ ಹೋಗಿ ಮಾತಾಡದೆ ಅಲ್ವನಪ್ಪ ವಾಡಿಕೆ. ಅದನ್ನೇ ತೆಪ್ಪು ಅಂತ ನಾನ್ ಹೆಂಗನ್ಲಿ? ಆದ್ರೆ ಅವ್ವ, ಅವ್ ನಮ್ ಜೊತೆಲಿ ಇಲ್ವಲ್ಲ. ನಮ್ ಜೊತೆಲಿ ಇಲ್ಲ ಅಂದಾಕ್ಷಣಕ್ಕೆ ಆ ಒಯ್ಯ ನಿನಗ ಅಪ್ಪಯ್ಯ ಅಲ್ವಾ? ಅಲ್ಲ. ನೀನ್ ಹಿಂಗ ಅನ್ನೋದು ನಿಮ್ಮ ಅವ್ರಿಗೆ ಅವಮಾನ ಮಾಡ್ದಂಗೆ. ಅವತ್ ನೋಡಿದ್ರೆ ಈ ಹುಡುಗನ ಗದ್ದೆ ಕರ್ಕೊಂಡೋಗಿ ಪೆಟ್ಟಾಗೋಂಗ್ ಮಾಡ್ದೆ.
ಮೇಷ್ಟ್ರು ಮನೆಗೆ ಒಳ್ದೆ ಸಾನನ್ನ ಆಟೋತ್ನಾಗೆ ಭೇಟಿ ಆಗಕ್ ಹೋಗವ್ರೆ ಅನ್ನೋದು ಅವ್ರ ಮನೆಗೆ ಗೊತ್ತಾದ್ರೆ ಯೋನ್ ಆಯ್ತದೆ ಅಂತ ಯೋಚನೆ ಮಾಡಿದ್ಯಾ? ನೇಹ, ನಿನ್ನ ದುಡುಕ್ ಬುದ್ಧಿನ ನೀನ್ ಮಾಡ್ತಿರೋ ಪ್ರತಿಯೊಂದುವೆ ನಿಮ್ಮ ಅಕ್ಕನ ಮದುವೆಗೆ 2 ಮಂತನ್ಗಳು, ಅದ್ರಾಗಿರೋ ಜನಗಳು, ಅವ್ರ ಮನಸ್ಸುಗಳು ಎಲ್ಲ ಸಂತೋಷವಾಗಿ ಒಂದಾಗಿ ನೆರವೇರಿಸೋ ಸಂಭ್ರಮನೇ ಮದುವೆ ಕಣಪ್ಪ. ನಂಗೆ ನಿಮ್ಮ ಅಪ್ಪ ಅವನ ಮ್ಯಾಗೆ ಕೋಪ ಇಲ್ಲ, ಆದ್ರೆ ಬೇಸರ ಐತೆ. ನನ್ನ ಮನೆ ಒಳಗೆ ಕರ್ಕೊಂಡಿಲ್ಲ ಅಂತನೋ, ನಂಗೆ ಹಂಗೆಲ್ಲ ಮಾತಾಡಿರಲ್ಲ ಅಂತನೋ ಅಲ್ಲ. ನನ್ನ ಮಗಳ ಮ್ಯಾಗೆ ನಿಮ್ಮ ಅಪ್ಪ ಅಮ್ಮನಿಗಿರೋ ಅಭಿಪ್ರಾಯ ನಂಗೆ ನೋವು ತಂದೈತೆ ಕಣಪ್ಪ. ಹೆಂಗ್ ಮಾತಾಡ್ತಾಳವಳು. ಅಪ್ಪನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಯಾರೇ ಆದ್ರೂ ಸರಿ ನಾಲ್ಗೆ ಸೂಳ್ ಬಿಡ್ತಾಳಂತೆ. ಯಾವಳವ? ಅವತ್ತು ಗುಡಿನಾಗೆ ಕಿರಿಕ್ ಮಾಡುದ್ಲಲ್ಲ ಆ ಹುಡುಗಿ. ಊರ್ನಾಗೆ ನನ್ನ ಮಗಳ ಬಗ್ಗೆ ಯಾರನ್ನ ಬೇಕಾದ್ರೂ ಕೇಳಿ, ನನ್ನ ಮಗಳ ಬಗ್ಗೆ ತೆಪ್ಪಾಗಿ ಮಾತಾಡೋರು ಒಬ್ರು ಸಿಗಕ್ಕಿಲ್ಲ. ಅವಳು ಅಪರಂಜಿ. ನೀನೇ ಹೇಳ್ದಲ್ಲ, ಗುಣದಾಗಿ ಎಲ್ರಿಗಿಂತಲೂ ದೊಡ್ಡವಳು ನಾನು ಅಂತ. ಅಲ್ಲ, ನನ್ಗಿಂತಲೂ ಗುಣದಾಗ ದೊಡ್ಡವಳು ನನ್ನ ಮಗಳು. ಅಂತೋಳು ಮೋಡಿ ಮಾಡಿ ನನ್ನ ಮಗನ ಪಿರುತಿ ಬಲೆಯಲ್ಲಿ ಬೀಳಿಸ್ಕೊಂಡವಳೆ ಅಂತ ನಿಮ್ಮ ಅಪ್ಪ ನಿಮ್ಮವ್ವ ಅನ್ಕೊಂಡವ್ರಲ್ಲ, ಆ ಅಭಿಪ್ರಾಯನ ನೀವು ಬದಲಾಯಿಸ್ಬೇಕು. ಅವ್ರ ತವ ಮಾತಾಡಿ ಅರ್ಥ ಮಾಡಿಸ್ಬೇಕು. ನೀವೀ ಊರಿಗೆ ಬಂದಾಗ ನಾವೆಲ್ಲ ನಿಮ್ಮನ್ನು ನೋಡಿದ್ದೀವಿ, ಪರಿಚಯ ಆಗಿದ್ದೀವಿ. ನಿಮ್ಮಪ್ಪ ನಿಮ್ಮವನಿಗೆ ನನ್ನ ಮಗಳ ಪರಿಚಯ ಇಲ್ಲ. ಅವಳನ್ನ ಪರಿಚಯ ಮಾಡಿಸೋ ಜವಾಬ್ದಾರಿ ನಿಮ್ದು. ಮದುವೆ ಆದ್ಮ್ಯಾಕೆ ನೀವು ಅವಳನ್ನ ಹೆಂಗ್ ನೋಡ್ಕೋತೀರಿ ಅನ್ನೋದು ಈಗ ನೀವು ಹೆಂಗ್ ನಡ್ಕೋತೀರಿ ಅನ್ನೋದ್ರ ಮ್ಯಾಗ ಐತೆ. ನಂಗಿನ್ನೂ 2 ಹೆಣ್ಮಕ್ಳವೆ. ಮೊದಲನೇ ಅವಳು ಮದುವೆನೇ ತೆಪ್ಪಾಗೋಯ್ತು ಅಂತಂದ್ರೆ ಜನ ಬಾಯಿಗೆ ಬಂದಂಗೆ ಆಡ್ಕೋತಾರೆ. ನೀವು ಓದ್ಕೊಂಡಿರೋರು, 4 ಜನಕ್ಕೆ ಪಾಠ ಮಾಡೋರು, ನಿಮಗೆ ನಾನು ಹೇಳ್ಕೊಡ್ಬೇಕು ಅನ್ನೋದು ಯೋನಿ. ನಿಮ್ಮಿಬ್ಬರು ಮನಸ್ಸಿನಾಗಿರೋ ಪಿರುತಿ ದಿಟ ಆಗಿದ್ರೆ ಈ ಮದುವೆ ಆಗೇ ಆಯ್ತದೆ. ಯಾರಿಂದನೂ ತೆಪ್ಸಕ್ಕಾಗಕ್ಕಿಲ್ಲ. ಕೆಲವು ವಿಷಯದಾಗೆ ಒಳ್ಳೇದನ್ನೇ ಯೋಚನೆ ಮಾಡಬೇಕು, ಒಳ್ಳೇದೇ ಆಯ್ತದೆ. ಹೋಗಿ ಬನ್ನಿ.
ಸರಿ, ಆ ದೊರೆ ಏನಾದ್ರೂ ಮುರಳಿ ಸರ್ ಅವ್ರ ಅಪ್ಪ ಅಮ್ಮನ ಈ ಮದ್ವೆಗೆ ಒಪ್ಸಿದ್ರೆ ಆ ದೊರೆ ನನ್ನ ಏನ್ ಕೇಳಿದ್ರು ಕೊಡ್ತೀನಿ, ಏನ್ ಹೇಳಿದ್ರು ಮಾಡ್ತೀನಿ. ಇದು ನನ್ನ ಪ್ರಾಮಿಸ್. ಹೋಗಿ ಹೇಳಿ ನಿಮ್ ದೊರೆಗೆ. ಅಮ್ಮ, ಅಪ್ಪಾಜಿ, ಕೌಸಲ್ಯ ಬಾ ಊಟ ಮಣ್ಣ. ಅವನು ಬಂದಿಲ್ಲ ಅಂತ ನಾವ್ಯಾಕೆ ಹೊಟ್ಟೆ ಹಸ್ಕೊಂಡಿರ್ಬೇಕು? ಬಾ ಊಟ ಮಣ್ಣ. ನಂಗೆ ಬೇಡ. ಅವ್ನು ಬರ್ದು ಇಲ್ಲಿಗೆ ಹೋಗ್ತಾನೆ, ವಾಪಸ್ ಬರಲೇಬೇಕು. ನೀನು ಊಟ ಮಾಡು ಬಾ. ಅವನ ಹಠದ ಬಗ್ಗೆ ನನಗೆ ಗೊತ್ತು ರೀ. ಅವನು ವಾಪಸ್ ಬರೋದೇ ಆದ್ರೆ ಖಂಡಿತ ನನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡೇ ಬರ್ತಾನೆ, ಇಲ್ಲಾಂದ್ರೆ ಅವ್ನು ವಾಪಸ್ ಬರಲ್ಲ. ಮುರಳಿ ಬಂದ? ನಂಗೆ ಗೊತ್ತಿತ್ತು ಕಣೋ, ನೀನ್ ವಾಪಸ್ ಮನೆಗೆ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ಈ ಅಮ್ಮನ್ಗೋಸ್ಕರ ನಿನ್ ಮನ್ಸನ್ನ ಬದಲಾಯಿಸ್ಕೊಂಡು ಬರ್ತೀಯ ಅಂತಾನೂ ಗೊತ್ತಿತ್ತು. ಅಮ್ಮ, ನಾನು ಮನ್ಸು ಬದಲಾಯಿಸ್ಕೊಂಡು ಮನೆಗೆ ವಾಪಸ್ ಬಂದಿಲ್ಲ ಅಮ್ಮ. ನಾನು ಮನೆ ಬಿಟ್ಟೋದ್ರೆ ನಮ್ಮ ಮನೆ ಕೆಟ್ಟ ಹೆಸರು ಬರುತ್ತೆ ಅಂತ ನಾನು ವಾಪಸ್ ಬಂದೆ ಅಷ್ಟೇ. ನೀವೆಲ್ಲರೂ ಮನ್ಸು ಬದಲಾಯಿಸೋವರೆಗೂ ನಾನು ಕಾಯ್ತೀನಿ. ಬನ್ನಿ ಚಂದ್ರು. ಸೊ ಬನ್ನಿ. ಏನ್ರಿ ಸರ್? ಎಲ್ಲಿಲ್ಲ ಸರ್. ಸರ್ ಮನೆಯೆಲ್ಲ ಹುಡುಕಿದ್ವಿ ಸರ್, ಅಲ್ಲಿ ಯಾರೂ ಇಲ್ಲ. ಸರಿ, ನೀವು ಆಚೆ ಹೋಗಿ. ಇವರು ಸರಿಯಾಗಿ ಹುಡುಕಿರಕ್ಕಿಲ್ಲ, ನಾನೊಂದ್ಕಿತ ಹೋಗಿ ಹುಡುಕೊಂಬತ್ತೀನಿ. ನಿಲ್ಕ ಮಗ ವಕೀಲು, ನೀನೇನ್ ಪೊಲೀಸ? ಅವ್ರಿಲ್ಲ ಅಂತ ಹೇಳಿಲ್ವಾ? ಎಲ್ಲದ್ರಾಗೂ ಅವಸರ ನಿಂಗೆ. ದುಡ್ಕೋದ್ ಬಿಟ್ಟು ಬೇರೆ ಯೋನ್ ಗೊತ್ತೈತೆ ನಿನ್ಗೆ? ಅವತ್ತಿನ ದಿವಸ ನೀನ್ ಒಬ್ಳು ತಾಳ್ಮೆಯಿಂದ ಇದ್ದಿದ್ರೆ ಇವತ್ತು ನಿನ್ನ ಮಗ ನನ್ನ ಮಗಳು ಇಬ್ರು ನೆಮ್ಮದಿಯಾಗಿರ್ತಾ ಇದ್ರು. ಎಲ್ಲವ ಹಾಳು ಮಾಡ್ಬಿಟ್ಟೆ. ಆದ್ರೆ ನಿನಗೆ ಆಟೆಲ್ಲ ಮಾಡಿದ್ರು ಒಸ್ಸಿನೂ ಪಾಪ ಪ್ರಜ್ಞೆ ಇಲ್ಲ. ನಿಂತವ ಮಾತಾಡಿ ಯೋನ್ ಪ್ರಯೋಜನ? ಇಲ್ಲಿ ಗಂಟ ಬಂದು ಈಟೆಲ್ಲ ರಂಪ ಮಾಡಿದಕ್ಕೆ ನಂತವ ಸಮಯ ಕೇಳಿ ಹೋಯ್ತಾ ಇರೋ. ಕ್ಷಮಿಸಿ ಬಂಗಾರಮ್ಮನವ್ರೆ, ನಮ್ಮಿಂದ ನಿಮ್ಗೆ ಸ್ವಲ್ಪ ತೊಂದರೆ ಆಯ್ತು. ನೀವ್ಯಾಕೆ ಸಮಯ ಕೇಳ್ತೀರಾ ಇನ್ಸ್ಪೆಕ್ಟ್ರೆ? ನೀವು ನಿಮ್ ಕರ್ತವ್ಯನ ಸರಿಯಾಗಿ ಮಾಡಿದೀರಾ. ಆದ್ರೆ ನಿಮ್ಗೆ ತೆಪ್ಪಾಗಿ ಮಾಹಿತಿ ಕೊಟ್ಟು ನಿಮ್ಮನ್ನ ಇಲ್ಲಿ ಗಂಟ ಕರ್ಕೊಂಡ್ ಬಂದು ನಿಮ್ ಸಮಯ ನನ್ ಸಮಯನೆಲ್ಲ ಹಾಳು ಮಾಡೋಳಲ್ಲ ಇವಳು.
ಇವಳು ನನ್ ಸಮಯ ಕೇಳ್ಬೇಕು. ನಾನೇನು ತಪ್ಪು ಮಾಡಿಲ್ಲ. ನಾನ್ಯಾಕೆ ನಿಂತವ ಸಮಯ ಕೇಳಲಿ? ಒಂದ್ ನಿಮಿಷ ಬಾವಾ. ಅಲ್ಲ ಬಾವಾ, ನಾನು ಸ್ನೇಹನ್ ಜೊತೆ ಬಂದೆ ಅಂತ ಕೋಪ ಮಾಡ್ಕೊಂಡಿದ್ಯಾ? ನೀವು ಅನ್ಕೊಂಡಂಗೆ ನಾನು ಅವಳಿಗೆ ಮೋಸ ಮಾಡಕ್ಕಿಲ್ಲ ಬಾವಾ. ತಪ್ಪು ಮಾಡಿ ಕಟ್ಕಡೆ ನಿಂತ್ಕೊಳ್ಳೋ ಯಾವ ವ್ಯಕ್ತಿನೂ ತಾನು ತಪ್ಪು ಮಾಡಿದೆ ಅಂತ ಒಪ್ಕೊಳ್ಳಲ್ಲ ಕಂಟಿ. ಆದ್ರೆ ನಾನು ಕಟ್ಕಟೆನೆ ಹತ್ತಿರಲ್ಲ ಬಾವಾ. ಆದ್ರೆ ತಪ್ಪತ್ತು ಮಾಡ್ತಿದ್ಯಾ? ಅಲ್ಲ ಬಾವಾ, ನಾನು ಇದ್ರ ಬಗ್ಗೆ ಮಾತು ಬೇಡ ಕಂಟಿ. ಒಂದು ಸ್ನೇಹಂಗೆ ಎಲ್ಲ ಸತ್ಯ ಹೇಳು, ಇಲ್ಲ ಸ್ನೇಹನಿಂದ ದೂರ ಇರೋ. ನಿನ್ನಿಂದಾನೆ ಇವತ್ತು ನಾನು ಹೊಸಿಂತ ಪರಿಸ್ಥಿತಿಗೆ ಬಂದಿದ್ದೀವಿ. ನೀನೊಬ್ಬ ಸರಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಾನು ನಿನಗೆ ಕೆಟ್ಟದ್ದು ಬಯಸ್ತಿಲ್ಲ ಕಂಟಿ. ಮುಂದೆ ಎದುರಾಗೋ ಎಲ್ಲ ಕಹಿ ಘಟನೆಗಳಿಗೂ ರೆಡಿಯಾಗಿರೋ. ಹಂಗೆಲ್ಲ ಏನೂ ಆಗಿಲ್ಲ ಬಾವ. ಎಲ್ಲನೂ ನಾನೇ ಸರಿ ಮಾಡ್ತೀನಿ. ಮಿಸ್ ನಿಮ್ ಗಾಡಿಕಿ ಇವಳು ಮದುವೆ ಮುಗಿಯೋ ಗಂಟ ಇಂಥವಕ್ಕೆಲ್ಲ ತಲೆ ಹಾಕ್ಬೇಡ ಅಂತ ಹೇಳಿರ್ನಿಲ್ವೇ ನಾನು? ರೀ ಮಿಸ್ಸು, ನಿಮ್ ಗಾಡಿ ತಗೊಂಬಂದಿದ್ವಿ, ಕೀ ತಗೊಳ್ಳಿ. ಇಲ್ಲಿ ಕೊಡಪ್ಪ. ಏನ್ ತರನ? ಅವ್ವ ಏನಿದ್ರು 2 ಪ್ಲೇಟ್ ಕೊಡಿ, ಸ್ಯಾನೆ ಹಸು ಆಯ್ತೈತೆ. ಅಣ್ಣ, ನಿಮ್ಗೆ ಪೂರಿನ ಪುಳಿಯೋಗ್ರೆನಾ? ಚಿತ್ರಾನ್ನ ಕೊಡಿ. ನೇಹ, ಇವ್ರಿಗೆ ಚಟ್ನಿ ಸಾಂಬಾರ್ ಹಾಕು. ಹಾ ಇದು ಬೇಕಂತಲೇ ಮಾಡ್ತಿರೋದಲ್ವೆಲ್ಲ? ಏನಣ್ಣ? ಮಿಸ್ಸುಕಲ್ಲ, ಬೇಕಂತಲೇ ಮಾತಾಡಿಸ್ತಾ ಇಲ್ಲ. ಹೌದಲ್ವಾ? ಇರು ಹೊಸಿ ಚೆಕ್ ಮಾಡ್ತೀನಿ. ಸಿಸ್ಟರ್, ಹೊಸಿ ಚಟ್ನಿ ಸಾಂಬಾರು ತರ್ತೀನಿ ಸಿದ್ದೇಶ್. ಇನ್ನೊಂದು ಸ್ವಲ್ಪ ಹಾಕ್ಲಾ ಸಿದ್ದೇಶ್? ಸಿಸ್ಟರ್, ಅಣ್ಣಂಗೂ ಹಾಕಿ. ನಾನಿಲ್ಲಿ ಇಟ್ಟಿರ್ತೀನಿ, ನೀವೇ ಹಾಕೊಂಡ್ಬಿಡಿ. ಹೌದು ಕಣ, ಬೇಕು ಅಂತಾನೆ ಮಾಡ್ತಿರೋದು. ಏನಾಯ್ತಲ್ಲ ಇವಳಿಗೆ? ರಾತ್ರಿ ಎಲ್ಲ ಸಣ್ಣಗೆ ಮಾತಾಡಲ್ಲ. ರಾತ್ರಿ ಎಲ್ಲನಾ? ನಾನು ಅಂದಿದ್ದು ಪಾವನ್ ಜೊತೆ ಹೋಗ್ಬೇಕಾದ್ರೆ ಸಂದಗೆ ಮಾತಾಡಿದ್ಲು ಅಂತ. ಹಂಗ? ಅವ್ವ, ನಾನು ಲೈಬ್ರರಿಗೆ ಹೋಗಿ ಬರ್ತೀನಿ. ನೀವ್ಯಾಕೆಲ್ಲ ಓಡ್ತಿದ್ದೀರಾ? ನೀನ್ ಓಡಾಡ್ತಿದ್ದೆ, ಅದಕ್ಕೆ ಓಡಾಡ್ತೀವಿ. ನೀನ್ ಯಾಕೆ ಓಡಾಡ್ತಿದ್ದೆ? ನೀನ್ ಹೋಗ್ತಾ ಇದ್ದಲ್ಲ, ಅದಕ್ಕೆ ನಾನು ಕೂಡ ಹೋದದ್ದು. ಅಂಬಿಕಣ್ಣಕ ನಿಂತ್ಕೊಳ್ರಲ್ಲ.
ಇದು ಮುರಳಿ ಮೇಷ್ಟ್ರ ಅವ್ರ ಅಪ್ಪ. ಎಂತಣ್ಣ ಈ ಗೊಂಬೆಗಿಂತ ಮುರಳಿ ಮೇಷ್ಟ್ರ ಅವ್ರ ಅಪ್ಪನೇ ಕಾಮಿಡಿ ಆಗಿದ್ದಾನೆ. ಸುಮ್ನೆ ಗೊಂಬೆ ದುಬಾರಿ ತೆಗಿಬೇಡಿ ಅಲ್ಲ. ಲೈ ತಾನೇ ಸೀರಿಯಸ್ ಆಗಿ ಫಿಲನ್ ಮಾಡ್ತೀವಿ ಕಲ. ಅಣ್ಣ ಗೊತ್ತಾಯ್ತು ಯಾರಂತ ಹೇಳ. ಮುರಳಿ ಮೇಷ್ಟ್ರ ಅಕ್ಕ. ಅಲ್ಲ ಅವ್ರ ತಂಗಿ. ಅವ್ರಿಗೆ ತಂಗಿ ಇಲ್ಲ ಕಲ, ಅಕ್ಕ. ಮೂಗು ನೋಡು ಹಾಗೆ ತಂಗಿ ಅವ್ರು. ಅಲ್ಲ ಅಕ್ಕ. ಅವ್ರ ಅವ್ವ ಕಲ. ಸಣ್ಣಾಗಿದ್ದಾರೆ ಜಿಮ್ ಹೋಗಿ. ಇವ್ರಿಬ್ರನ್ನ ಒಪ್ಸ್ಬೇಕಂದ್ರ ಇವ್ರಿಬ್ರಿಗಿರೋ ಬಲಹೀನತೆನ ಕಂಡಿಡಿಬೇಕು. ಅದು ಗೊತ್ತುಂಟು. ಅವರಿಗೆ ಶುಗರು, ಇವರಿಗೆ BP. ಬಲಹೀನತೆ ಅಂದ್ರೆ ಅದಲ್ಲ ಕಲ, ಈಕ್ನೆಸ್ ಕಂಡಿಡಿಬೇಕು. ಎಕ್ಸಾಕ್ಟ್ಲಿ ಕಲ. ಅಣ್ಣ ಆ ಒಯ್ಯಿಂಗೆ ದುಡ್ಡಿನ ಮ್ಯಾಕೆ ಓಸಿ ಆಸೆ ಅನಿಸ್ತೈತೆ. ಹೆಂಗ್ಲ ಹೇಳ್ತೀಯ ಅಣ್ಣ? ನಮ್ಮ ಹುಡುಗರಿಗೆ ಪಾಲ ಮಾಡಕ್ ಹೇಳಿದ್ದೆ. ಕೆಸರಲ್ಲಿ 2 ರೂಪಾಯಿ ಬಿದ್ದಿತ್ತಂತೆ. ನಾನು ಪಂಚ ಕೊಳೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿ 2 ರೂಪಾಯಿ ಎತ್ಕೊಂಡು ಹೋದ್ನಂತೆ. ಮತ್ತೆ ಈ ಅಮ್ಮನಿಗೆ ದೇವರ ಮೇಲೆ ಭಾರಿ ಭಯ ಭಕ್ತಿ ಅಂತಣ್ಣ. ನೀನು ಹುಡುಗರು ಬಿಟ್ಟು ಫಾಲೋ ಮಾಡಿದ್ಯಲ್ಲ? ಇಲ್ಲಣ್ಣ. ಅಣ್ಣ ಇವನೇ ಫಾಲೋ ಮಾಡವನೇ. ದುಡ್ಡು ಭಕ್ತಿ ಇವೆರಡು ಒಟ್ಟಿಗೆ ಸೇರೋ ಜಾಗ ಹೌದಾ? ಭಕ್ತಿ ದುಡ್ಡು. ಅವ ಎಷ್ಟು ಮನೆಯಲ್ಲಿ ಅವ್ರು ನಿಂತ ಹಂಗ್ ಮಾತಾಡ್ಬಾರ್ದಿತ್ತು ಕಣವ. ಅವ್ರು ಮಾಡಿದ ತಪ್ಪು. ಆದ್ರೆ ಅದಕ್ಕೆ ಅಂತ ನಾವು ಅವ್ರಿಗೆ ಪಾಠ ಕಲ್ಸೋದು ಬೇಡ. ಹೊಸಿ ಸಮಯ ಕೊಟ್ಟು ಸಂಬಂಧನ ಒಪ್ಕೊಳ್ಳಿ ಅಂತ ಕೇಳಮ್ಮ. ಅದು ಹೆಂಗಾಯ್ತದಪ್ಪ? ಆಗಕ್ಕಿಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳ್ಬಿಟ್ಟವ್ರೆ. ಬಾಯಿ ತುಂಬ ನಿಮ್ಮನ್ನ ಅವ್ವ ಅಂತ ಕರಿತೀನಿ. ನಾನು ನಿಮ್ಮ ಮನೇನ ನಿಮ್ಗೆ ಅನ್ಸಿದ್ರೆ ಇದು ನಂಗೆ ಬಿಡಿಯವ, ನಾನು ನೋಡ್ಕೊತೀನಿ. ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ದಿಗ್ಬೇಬೇಡವ, ಇದರಿಂದ ಈ ಸಂಬಂಧಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಕೆಲವೊಬ್ಬರಿಗೆ ನೇರವಾಗಿ ಹೇಳಿದ್ರೆ ಅರ್ಥ ಆಗಿಲ್ಲ. ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲೇ ಹೇಳ್ಬೇಕು. ಅದನ್ನ ನಾನ್ ಮಾಡ್ತೀನಿ. ಏನ್ ಮಾಡ್ತೀಯಪ್ಪ? ಏನಿಲ್ಲ, ಮೇಷ್ಟ್ರ ಸಹಾಯ ತಗೊಂಡು ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ತೀನಿ. ನೀವ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅವ. ಆಮೇಲೆ ಈ ವಿಷಯನ ಯಾರ ತಾವು ಹೇಳಕ್ ಹೋಗ್ಬೇಡಿ ಅವ. ಅವ್ರ ಮನೆಯವ್ರ ನಿಮ್ಮ ಮನೆಗೆ ಬಂದು ಈ ಸಂಬಂಧ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ನನ್ನ ನಂಬಿ. ನೀನು ಹೋಗಿ ಆ ಹುಡುಗನ ಕೇಳ್ಬಿಡ್ಬೇಡ. ಪಾಪ ಆ ಹುಡುಗ ನಮ್ಗೆ ಯೋಟೊಂದು ಸಹಾಯ ಮಾಡವನೆ. ಈ ಕಾಲದಾಗೆ ಹಿಂಗೆ ಸಹಾಯ ಮಾಡೋರು ಯಾರು ಸಿಗ್ತಾರೆ ಇವಳು? ಸಾಮಾನ್ಯವಾಗಿ ನಿಂಗೆ ಗೊತ್ತು, ನಾನು ಯಾರ ಮಾತನ್ನೂ ಒಪ್ಪಕ್ಕಿಲ್ಲ. ಆದರೆ ಈ ಹುಡುಗನ ಮಾತಿನಾಗೆ ಸತ್ಯ ಇತ್ತಲ್ಲ, ಅದಕ್ಕೆ ಒಪ್ಪ. ಜನ ಸೇರವ್ರೆ. ಸ್ವಾಮಿಗಳು ಧ್ಯಾನದಲ್ಲಿದ್ದಾರೆ, ಯಾರು ಮಾತಾಡಬೇಡಿ, ಆಮೇಲೆ ಶಾಪ ಕೊಡ್ತಾರೆ. ಮುಗುಸಿ ಈ ತರ ಗೆಟಪ್ ಎಲ್ಲ ಹಾಕೊಂಡು ಹೆಂಗ್ಲ ಇರ್ತೀಯ? ಗಡ್ಡ ಎಲ್ಲ ಕಡಿತೈತಲ್ಲ. ನಾನು ಬುಡ್ಬುಡಿಕೆ ಗೆಟಪಲ್ಲಿ ಹೋಗಿವ್ನಿ. ಇದು ನಿನ್ ಸರದಿ. ಏನಂತ ಒಂದು ಗಡ್ಡ ಕೆರಿತೈತೆ ಅಂತ ಹೇಳ್ತಾವನೆ. ಅಮ್ಮಿಕೊಂಡು ಹೇಳಿದ್ ಮಾಡಕ್ ಹೇಳ. ನಾಗ ಕೇಳ್ತಾ ಅಮಿಕ್ಕಂಡು ಹೇಳ್ದಷ್ಟು ಮಾಡ್ಬೇಕಂತೆ. ಕೇಳಿಸ್ತು ನೀನು ಹೊಸಿ ಅಮಿಕ. ಸ್ವಾಮಿಗಳು ಒಬ್ಬೊಬ್ರೆ ಮಾತಾಡ್ಕೊಳ್ತಾ ಇದ್ದಾರೆ. ನಾನು ಅದನ್ನೇ ಕೇಳುಮ ಅನ್ಕೊಂಡೆ. ಹುಲಿ ಏನಾನ ಇವಳಿ ಅಡ್ಜಸ್ಟ್ ಮಾಡ್ಲೋ. ಮಾಡ್ತೇನೆ, ಏನ್ ಮಾಡ್ತು? ಹಾ
ಸ್ವಾಮಿಗಳು ಬ್ರಹ್ಮಾಂಡದ ಶಕ್ತಿ ಜೊತೆ ಮಾತಾಡ್ತಿದ್ದಾರೆ, ಯಾರು ಮಾತಾಡ್ಬೇಡಿ. ಹಂಗಂದ್ರೆ ಶಾನೆ ಪ್ರಶ್ನೆ ಕೇಳೋರ್ಗೆ ಮುಕ್ತಿ ಸಿಗಕ್ಕಿಲ್ಲ. ಓ ಸ್ವಾಮಿಗಳು ಕಣ್ಬಿಟ್ರು ಸ್ವಾಮಿಗಳೇ. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ತಾನೆ. ಎದೇಳು ಕಂದ ಎದೇಳು. ಅಣ್ಣ ನಮ್ಮ ಐಡಿಯಾ ವರ್ಕೌಟ್ ಆಯ್ತೈತೆ. ನಮ್ಮ ಜನರೇ ಹಿಂಗೆ ಕಲ, ಯಾರನ್ನ ಗೂಡಿನಾಗ ಮ್ಯಾಕ್ ನೋಡ್ಕೊಂಡು ಕೈ ಮುಗಿತಾ ಇದ್ರೆ ಯಾಕೆ ನಾನು ಕೇಳ್ದೇನೆ ಎಲ್ಲರೂ ಸಾಲ ನಿಂತ್ಕೊಂಡು ಮ್ಯಾಕ್ ನೋಡ್ಕೊಂಡು ಕೈ ಮುಗಿತಾ ಇರ್ತಾರೆ. ಲೇ ಹುಲಿ, ಆ ಕಡೆಗೊಂದು ಕಣ್ಣಿಟ್ಟಿರು, ಮೇಷ್ಟ್ರ ಅಪ್ಪ ಅಮ್ಮ ಬತ್ತವ್ರ ಏನು ಅಂತ. ಆಯ್ತು ಮುಂಗುಸಿ. ನೀನ್ ಮಾತಾಡ್ತಾ ಇರೋದು ನಂಗೆ ಡಿಸ್ಟರ್ಬ್ ಆಯ್ತೈತೆ ಕಲ. ಲೇ ನಾಗ, ನೀನೀಗ ಸ್ವಾಮೀಜಿ, ನಿನ್ನ ಗಮನ ಎಲ್ಲ ಭಕ್ತಾದಿಗಳ ಕಡೆ ಇರಬೇಕು. ಸ್ವಾಮಿಗಳ ಸಿಕ್ಕಾಪಟ್ಟೆ ಸಾಲ ಆಗಿದೆ, ಏನ್ ಮಾಡ್ಬೇಕು ಸ್ವಾಮಿ? ನಿನಗೆ 4 ಲಕ್ಷ ಸಾಲ ಐತೆ, 2 ತಿಂಗಳಿಂದ ಬಡ್ಡಿ ಕಟ್ಟಿಲ್ಲ ಅಲ್ವೇ? ಹೌದು ಸ್ವಾಮಿ, ನಿಮ್ಗೆ ಗೊತ್ತು. ನನ್ನ ಮಗ ನನ್ನ ಕಣ್ಣಿಗೆ ಸಿಕ್ಕದಂಗೆ ಓಡಾಡ್ತಾ ಇದ್ದ, ಈಗ ತಗ್ಲಾಕಂಡ ಹಣ. ಬಂಗಾರಮ್ಮನವ್ರ ಹತ್ರ ಸಾಲ ಮಾಡಿದ್ಯಾ, ಮೋಸ ಮಾಡಕ್ ಹೋದ್ರೆ ನಾಶವಾಗೋಗ್ಬಿಡ್ತೀಯ. ಸೀದಾ ಹೋಗಿ ಬಡ್ಡಿ ಕಟ್ಟು. ಅಯ್ಯೋ, ನನ್ನ ಹತ್ರ ಕಾಸು ಇಲ್ಲ. ಬೆರಳಲ್ಲಿ ಉಂಗ್ರ ಇದೆಯಲ್ಲ, ಅದನ್ನೇ ಅಡ ಮಾಡಿ ಕಟ್ಟು, ಒಳ್ಳೇದಾಗುತ್ತೆ. ಸರಿ ಸ್ವಾಮಿ. ಮುಂಗುಸಿ ಅವ್ರು ಬಂದ್ರು. ಏನ್ ಶ್ರೀ, ನಿಮ್ ಯಜಮಾನಮ್ಮ ಏನಂದ್ಲು? ಗುಡಿಗೂ ಅವಳನ್ನ ನೀವೇ ಕರ್ಕೊಂಡ್ ಬರ್ಬೇಕಾ? ಹೆಂಗೆ ನಾನು ಅವಳ ಹತ್ರ ಮಾತಾಡಿದ್ದು? ಆ ದೊರೆ ನಾನು ಸ್ವಲ್ಪ ಸಾಫ್ಟ್ ಆಗ್ಬೇಕು ಅಂತ ಹೇಳಿದ್ರು ಅಂದ್ರಲ್ಲ, ಈಗ ನಾನು ಬಂಗಾರಮ್ಮನ ಹತ್ರ ಮಾತಾಡ್ದಷ್ಟು ಸಾಫ್ಟ್ ಆದ್ರೆ ಓಕೆನಾ? ಓ, ನೀವು ಅದಕ್ಕೆ ಹಂಗ್ ಮಾತಾಡಿದ್ದು? ಹ್ಞೂ, ನಾನ್ಯಾಕೆ ಅವಳನ್ನ ನೋಡಿ ಕೋಪ ಮಾಡ್ಕೋಬೇಕು? ಸುಮ್ಮನೆ ಮೂಡ್ ಹಾಳು. ಅದು ಬೇರೆ ದೇವಸ್ಥಾನ, ನಾನ್ ನಿಮ್ನ ನೋಡ್ಬೇಕು ಅಂತ ಬಂದೆ. ಹೌದು, ನೀವ್ ಅವಳ ಹತ್ರ ಏನೋ ಮಾತಾಡ್ತಿದ್ರಿ. ಅದೇ ಮಾಮೂಲಿ ಕೆಲಸ ಹೇಳ್ತಿದ್ರು. ಅವಳು ಹೇಳೋ ಕೆಲಸ ಎಲ್ಲ ಮಾಡ್ಬೇಕಾ? ಮಾಡ್ಲೇಬೇಕು ಸಿಸ್ಟರ್, ಬೇರೆ ದಾರಿನೇ ಇಲ್ಲ. ನೀವೇನು ಅವಳು ಗುಲಾಮ್ರಾ? ಆಗಲ್ಲ ಅನ್ನಿ, ನೀವ್ ಕೆಲಸ ಮಾಡ್ತಿರೋದು ಬೇರೆಯವ್ರಿಗೆ ತಾನೆ. ಅದು ನಮ್ಮ ಯಜಮಾನ್ರು ಬಂಗಾರಮ್ಮನವ್ರ ಮಾತು ಕೇಳ್ತಾರೆ, ಇವ್ರಿಗೆ ಶಾನೆ ಬೇಕಾದವರು, ಅದಕ್ಕೆ. ಸರಿ ಹೋಯ್ತು. ನಾನ್ ಮಾತಾಡಿದ್ದು ಓಕೆ ತಾನೆ? ಹೇ, ಸೂಪರ್ ಆಗಿತ್ತು. ಥ್ಯಾಂಕ್ಸ್. ಮಿಸೋ, ದೊರೆ ಹೇಳ್ದ ಅಂತ ನೀವು ನಿಮ್ಮನ್ನ ಈಟನ್ ಬದಲಿಸ್ಕೊಂಡ್ಬಿಟ್ರ? ಅವ್ನ್ ನಂಗೋಸ್ಕರ ಎಷ್ಟೆಲ್ಲ ಮಾಡ್ತಾನೆ, ನಾನ್ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ಅವನು ಇನ್ನೂ ಏನು ಮಾಡ್ಲಿಲ್ಲಲ್ಲ ಮಿಸೋ. ಪಕ್ಕ ಮಾಡ್ತಾನೆ ಅನ್ನೋ ನಂಬಿಕೆ ನಂಗಿದೆ. ಬರ್ತಾ ದಾರಿಲಿ ನನ್ ಮುರಳಿ ಸರ್ ಅಪ್ಪ ಅಮ್ಮನ ನೋಡ್ದೆ. ಅವ್ರನ್ನು ದೇವಸ್ಥಾನಕ್ ಬರಕ್ಕೆ ಅವನೇ ಹೇಳಿದ್ನೋ ಏನೋ. ಹೌದೌದು, ಅವ್ರಿಲ್ಲಿ ಬಂದಿದ್ರು ಮಿಸೋ. ನಂಗೆ ಗೊತ್ತು ಶ್ರೀ, ಇದನ್ನೆಲ್ಲ ಮಾಡ್ತಿರೋದು ಆ ದೊರೆನೆ ಅಂತ. ಹೌದು ಮಿಸೋ. ಸರಿ ಶ್ರೀ, ನಾನ್ ಬರ್ತೀನಿ, ಕೆಲ್ಸ ಇದೆ. ಸರಿ ಮಿಸೋ. ಹಾ, ಮತ್ತೆ ಆ ಬಂಗಾರಮ್ಮನಿಂದ ಸ್ವಲ್ಪ ದೂರ ಇರಿ. ಒಳ್ಳೆವಳಲ್ಲ ಅವಳು. ಬಾಯ್. ಈಗ್ಲೇ ಹಿಂಗೆ, ಇನ್ನು ಮದುವೆ ಆದ್ಮ್ಯಾಕೆ ಗೋವಿಂದ ಗೋವಿಂದ. ಹಬ್ಬ, ಯಾವ್ದೋ ಧ್ಯಾನ ಕೇಂದ್ರದಲ್ಲಿದ್ದಷ್ಟು ಸೈಲೆಂಟ್ ಆಗಿದೆ ನಮ್ಮನೆ. ಅಲ್ಲ, ಯಾಕೆಲ್ರು ಈ ತರ ಕೂತಿದ್ದೀರಾ? ನಂಗಂತೂ ತುಂಬಾ ಹಸುವಾಗಿದೆ. ಅವಾಗೆ ಕೇಳಿದಕ್ಕೆ ಊಟ ಬೇಡ ಅಂದ್ರೆ ಈಗ ಬೇಕು.
ಎದೇಳವ ಅಕ್ಕ ಬಾ ಲೇ ಸುಮಾ ಹೊರಗಡೆ ಕೂತ್ಕೊಳಕ್ ರೆಡಿ ಮಾಡೆ. ಆಚೆನಾ? ಈ ಚಳಿಲಿ ನಾವೆಲ್ಲ ಆಚೆ ಕೂತು ಕೈ ತೂತ್ ಊಟ ಮಾಡಿ ಎಷ್ಟು ದಿವಸ ಆಯ್ತು. ಕೈ ತೂತ್ ಕೊಡು ಬಾರವ. ಇವತ್ತು ಬೆಳ್ದಿಂಗ್ಳು ಬೇರೆ ಸಖತ್ತಾಗಿರುತ್ತೆ ಬಾರವ. ಅಕ್ಕ ಮೇಷ್ಟ್ರು ಮನೆಯಿಂದ ಲೈಟ್ ಆಗಿ ಒಳ್ಳೆ ಸುದ್ದಿ ಬರೋ ಸೂಚನೆ ಇದೆ. ಹೌದೇನವಿ ನೀನ್ ಅವ್ರతో ಮಾತಾಡೋದ್ಯಾ? ನೋಡ್ದೇನಕ್ಕ, ಮುರಳಿ ಸರ್ ಅಂದಿದ ತಕ್ಷಣ ನಮ್ಮ ಅಕ್ಕ ಆಕ್ಟಿವೇಟ್ ಆಗೋದ್ಲು. ಹ್ಞೂ ಅಕ್ಕ, ನೀನೇನು ಚಿಂತೆ ಮಾಡ್ಬೇಡ. ನಿನ್ ಮದ್ವೆ ನೀನ್ ಇಷ್ಟಪಟ್ಟಿರೋ ಹುಡುಗನ್ ಜೊತೆನೆ ಆಗತ್ತೆ. ಆ ಹುಡುಗಿ ನಿಮ್ಮ ಮಗನಿಗೆ ಮೊದಲನೇ ಹುಡುಗಿ ಆಗ್ತಾಳೆ ಹೊರತು ಕೊನೆ ಹುಡುಗಿ ಅಲ್ಲ. ಆ ಹುಡುಗಿ ನಿಮ್ಮ ಮನೆಗೆ ಬಂದ ಮೇಕೆ ಅಷ್ಟ ಐಶ್ವರ್ಯಗಳು ಬರ್ತವೆ, ಶಾನೆ ಆಸ್ತಿ ಸಿಗುತ್ತೆ. ನೀವು ಆ ಹುಡುಗಿನ ಸೊಸೆ ಅಂತ ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮಗನ್ನ ಮರಿಬೇಕಾಯ್ತದೆ. ನೀವ್ ಒಪ್ಪದ್ರುವೆ ಒಪ್ಪದೆ ಹೋದ್ರುವೆ ಈ ಮದುವೆ ಹಾಗೆ ಆಯ್ತದೆ. ಎಲ್ಲನೂ ನಾನೇ ಮುಂದೆ ನಿಂತ್ಕೊಂಡು ನಡ್ಸ್ಕೊಡ್ತೀನಿ. ಮಾವ ಮಾವ ಏನ್ ಹೇಳಿದ್ರೆ? ಏನ್ ಇಷ್ಟೊಂದು ಮೈ ಮರೆತು ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ಯಾವ್ದ್ರ ಬಗ್ಗೆ ಇಂಥ ಯೋಚನೆ? ಇನ್ಯಾವ್ದ್ರ ಬಗ್ಗೆ ಹೇಳಿ ಅಂದ್ರೆ ಎಲ್ಲ ಅವನ ಮದುವೆ ಬಗ್ಗೆ. ಮದ್ವೆ ಬಗ್ಗೆ ಯೋಚನೆ ಮಾಡಕ್ ಏನಿದೆ ರೀ? ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದಾಗ್ನಿಂದ ನಡೀತಿರೋದೆಲ್ಲ ವಿಧಿಲಿಖಿತನೇನೋ ಅಂತ ಅನಿಸ್ತಾ ಇದೆ ಕೌಸಲ್ಯ. ಯಾವುದೆಲ್ಲ ರೀ? ಅದೇ ಅವನು ಇಲ್ಲಿಗೆ ಬಂದಿದ್ದು, ಆ ಹುಡುಗಿನ ಮೆಚ್ಕೊಂಡಿದ್ದು, ನಾವು ಈ ಊರಿಗೆ ಬಂದಿದ್ದು, ಸ್ವಾಮಿಗಳು ಹೇಳಿದ್ದು, ಇದನ್ನೆಲ್ಲ ನೋಡ್ತಾ ಇದ್ರೆ ಅದೇ ದೊಡ್ಡವ್ರು ಹೇಳ್ತಾರಲ್ಲ ಅಪ್ಪಾಜಿ, ಮದ್ವೆ ಅನ್ನೋದು ಎಷ್ಟೋ ಕಾಲದ ಋಣಾನುಬಂಧ ಅಂತ, ಅದನ್ನ ಹೇಳ್ತಿದ್ದೀರಾ? ನೀನು ಸಿಕ್ಕಿದೆ ಚಾನ್ಸು ಅಂತ ನಿನ್ ತಮ್ಮಂಗೆ ತಾಳ ಹಾಕಕ್ ಬರ್ಬೇಡ. ನಾನೇನ್ ತಾಳ ಹಾಕ್ತಿಲ್ಲಮ್ಮ, ನೀವ್ ಹೇಳಿದಕ್ಕೆ ನಾನು ಹೇಳಿದ್ದು. ಆ ಪುಟ್ಟಕ್ಕಂಗೆ ಇಷ್ಟೆಲ್ಲ ಊರ್ ಜನ ಸಪೋರ್ಟ್ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದಮ್ಮವ? ಹೂಳಿ ಅಂದ್ರೆ ಊರಿನಲ್ಲಿ ಜನರೆಲ್ಲ ಪುಟ್ಟಕ್ಕನ ಬಗ್ಗೆ ಇಷ್ಟೆಲ್ಲ ಗೌರವ ಇಟ್ಟಿದ್ದಾರೆ ನನಗೆ ಗೊತ್ತಿರಲಿಲ್ಲ. ಪಕ್ಕದೂರಲ್ಲಿ ಭಾರಿ ಹೆಸರಂತೆ, ಬಂಗಾರಮ್ಮ ಅಂತ. ಹೂಮವ, ನಾನು ಕೇಳಿದ್ದೀನಿ. ಪುಟ್ಟಕ್ಕಂಗೆ ಅವಮ್ಮ ಬಹಳ ಫ್ರೆಂಡ್ ಅಂತೆ. ಆ ಬಂಗಾರಮ್ಮ ಒಂಥರ ವಾರ್ನಿಂಗ್ ಕೂಡ ದಾಟಿನಲ್ಲೇ ಮಾತಾಡಿ ಹೋಗ್ಬಿಟ್ರು. ಏನಂತ ಅಪ್ಪಾಜಿ? ಅದೆಲ್ಲ ಏನ್ ಮುಖ್ಯ ಅಲ್ಲ. ಆಯಮ್ಮನ್ಗೆ ಬಾರಿ ಹೆಸರೇ ಇರ್ಬೋದು, ಹಾಗಂತ ಆ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಂಡು ಕರ್ಕೊಂಬರಕ್ಕಾಗತ್ತಾ? ಅಲ್ವೇ ಕೌಸಲ್ಯ, ಆ ಹುಡುಗಿ ನಮ್ಮನೆ ಸೊಸೆ ಆಗಿ ಬಂದ್ರೆ ಅಷ್ಟೈಶ್ವರ್ಯ ಸಿಗುತ್ತೆ ಅಂತ ಹೇಳಿದ್ರಲ್ಲಿ ಗುರುಗಳು. ದುಡ್ಡುಗಾಸೆ ಪಟ್ಟು ನಮ್ಮ ಆಚಾರ ವಿಚಾರ ಬಿಡಕ್ಕಾಗತ್ತಾ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಏನೋಪ್ಪ, ಇದ್ರ ಬಗ್ಗೆ ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ವಿಚಾರದಲ್ಲಿ ನೀವುಂಟು, ನಿಮ್ಮ ಮಗ ಉಂಟು. ಮೇಷ್ಟ್ರೆ, ನಿಮ್ಮ ಮನೆಗೆ ಹಂಗೆಲ್ಲ ಮಾತಾಡಬಾರ್ದು ಅಂತ ನಮ್ಮವ್ವ ಹೇಳಿಲ್ವೇ? ಆದ್ರೆ ನಮ್ಮನೇಲಿ ಸತ್ಯಾಗ್ರಹ ಎಲ್ಲ ವರ್ಕೌಟ್ ಆಗಲ್ಲ ಸಹನ ಅವ್ರೆ. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ, ಅವ್ರಿಗೇನಿಷ್ಟನೋ ಅದನ್ನೇ ಮಾಡ್ಕೊಂಡ್ ಬಂದಿದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್ ನನ್ಗೆ ಇಷ್ಟ ಆಗೋ ಥರ ಬದುಕಬೇಕು ಅಂತ ಅವ್ರ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಅದಕ್ಕೂ ಇಲ್ಲ ಅಂತಂದ್ರೆ ನಾ ಏನ್ ಮಾಡ್ಲಿ? ಅಲ್ಲ, ಮೇಷ್ಟ್ರನು ಇವ್ರ ಅಕ್ಕನ್ನು ಒಟ್ಟಿಗೆ ಇಲ್ಲಿ ಕರ್ಕೊಂಬಂದಿದ್ದೆ. ನಾನು ಇವಳ್ತಾಗ ಮಾತಾಡುಮ ಅಂತ, ಇವಳು ನೋಡಿದ್ರೆ ಗೊಣಕೊಂಡ್ ಕೂತವಳಲ್ಲ. ಮಿಸ್, ಇರಿ ಏನಾರ ಮಂತ್ರ ಹೇಳ್ತಿದ್ರ ಮಿಸ್? ನಿಮ್ಮ ಅಕ್ಕನ ಮದುವೆ ಚೆನ್ನಾಗಾಗ್ಲಿ ಅಂತ? ಇಲ್ಲ ಶ್ರೀ, ಬೆಳಿಗ್ಗೆ ಓದಿದ್ನೆಲ್ಲ ರಿವೈಸ್ ಮಾಡ್ಕೋತಿದ್ದೀನಿ. ಹಿಂಗಿದ್ರೆ ನಮ್ ಲವ್ ಡೆವಲಪ್ ಆದಂಗೆಯ. ನೀವೇನ್ ಮಾಡ್ತಿದ್ದೀರಾ ಶ್ರೀ? ನಾನು ಓದಿದ್ನೆಲ್ಲ ಮಿಲ್ಕ್ ಹಾಕ್ತೇವೆ. ನೀವೇನ್ ಓದಿದ್ರಿ? ಇಡ್ಲಿ, ವಡೆ, ಖಾರ ಬಾತ್, ಕೇಸರಿ ಬಾತ್, ಪೂರಿ, ಪುಳಿಯೋಗರೆ, ಪೊಂಗಲ್, ಚಿತ್ರಾನ್ನ. ಮುದ್ದಾದ
ಬಡಿತವೇ ನಿಂತು ಹೋದ ಬನ್ನಿ ಹೋಗಿ ನಿಮ್ಮ ಅಕ್ಕ ಬಾವ ಅದೇನ್ ಮಾತಾಡ್ತಾರೋ ನೋಡ್ಕೊಂಬರಮ್ಮ. ಆಗಿದೆ ಹೋಗಿ ಬಂದ ಹಾಗೆ. ಆದ್ರೂ ನೀವ್ ಹಂಗ ಅನ್ಬಾರ್ದಿತ್ತು ಮೇಸ್ಟ್ರೆ. ನಂಗೆ ಆ ಥರ ಹೇಳು ಅಂತ ಹೇಳ್ಕೊಟ್ಟಿದ್ದು ಇವರೇ. ಏನ್ ಮೇಷ್ಟ್ರೆ ಏನೋ ನನ್ ಮೇಲೆ ಎತ್ತಾಗ್ತಿದ್ದೀರಾ? ನಮ್ಮ ಮನೇಲಿ ಹೇಗೆ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ ಅದನ್ನೇ ಹೇಳ್ತಿದ್ದೆ. ಓ ಅದಾ? ಹ್ಞೂ ಸಾನವ್ರೆ, ನೀವೇನ್ ತಲೆ ಕೆಡ್ಸ್ಕೊಬೇಡಿ. ನಾವ್ ಈ ರೂಟ್ನಾಗ ಹೋದ್ರನಯ್ಯ ಅವರು ದಾರಿಗೆ ಬರೋದು. ಮಗ ಕೈ ಬಿಟ್ಟೋಯ್ತ ಅನ್ನೋ ದಿಗ್ಲಗನ ಅವ್ರಿಗೆ ಮದ್ವೆಗೆ ಒಪ್ತಾರೆ.